ಪದ್ಮ ನಿಲ್ಲಿತಾಳಪುರ, ಕನ್ನಡ ಭಾಷಾ ಶಿಕ್ಷಕಿ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಪುರ. ನನ್ನ ಕವಿತೆಯ ಶೀರ್ಷಿಕೆ ಕನ್ನಡವಕ್ಕಿ. ಮಲೆನಾಡಿನ ಹಕ್ಕಿಯೊಂದು ಹಾರಿ ಬಂದು ಬದುಕಿನ ಕನಸ ಕಟ್ಟಿತು. ಮಲೆನಾಡಿನ ಹಕ್ಕಿಯೊಂದು ಹಾರಿ ಬಂದು ಬದುಕಿನ ಕನಸ ಕಟ್ಟಿತು. ಆಂಗ್ಲ ಭಾಷೆಯಲ್ಲಿ ಹಾಡುತ್ತಲಿರಲು ಅದ ಕೇಳಿದ ಇನ್ನೊಂದು ಹಕ್ಕಿ, ಗೆಳೆಯ ಕಸ್ತೂರಿಯ ಸೊಬಗಿನಲ್ಲಿ ಹಾಡಬಾರದೆ? ಯೋಚಿಸಿದ ಹಕ್ಕಿ ಹಾಡಲು ಶುರು ಮಾಡಿತು. ಕೋಗಿಲೆಯ ಇಂಪಿನಲ್ಲಿ ಯುಗದ ಜಗದ ಸವಿಯಾಗಿ ಜಗದ ಮನವ ಸೆಳೆಯಿತು. ಕೋಗಿಲೆಯ ಇಂಪಿನಲ್ಲಿ ಯುಗದ ಜಗದ ಸವಿಯಾಗಿ ಜಗದ ಮನವ ಸೆಳೆಯಿತು. ಶಿವನನ್ನೇ ಕಾವ್ಯದ ಕಣ್ಣಾಗಿಸುತ್ತ ಬರುವ ಶಿಕಾರಿಯನು ಯಾವುದೇ ಬಿಲ್ಲು ಬತ್ತಳಿಕೆಯ ಬಿಟ್ಟು ಬಾ ಗೆಳೆಯ, ದೇವರು ರುಜು ಮಾಡಿಹನು ಎನ್ನುತ್ತಾ ಪ್ರೇಮದಿ ಕರೆಯಿತು. ಪ್ರಕೃತಿಯ ಸೊಬಗ ನೋಡುತ್ತಲಿ ಭಾಸ್ಕರ, ಚಂದಿರ, ತಾರೆ, ನೆಲಮುಗಿಲುಗಳ ಹೀರೆಯ ಹೂವನ್ನು ಕಾವ್ಯದಲ್ಲಿ ಸೆಳೆದು ವಿಸ್ಮಯದಿ ನಲಿದು ಎಂದಿತು ಮನಮುದಗೊಳಿಸಿ ಆನಂದಮಯ ಈ ಜಗಹೃದಯ. ಬೆರಳಿಗೆ ಕೊರಳ ಸಮನಾಗಿಸಿ ಜಲಗಾರನ ಜಾಣ್ಮೆಯ ಮೆಚ್ಚುತ್ತ ವಿಶ್ವಮಾನವ ಸಂದೇಶದ ಪಾಂಚಜನ್ಯವ ಮೊಳಗಿಸಿತು. ಬೆರಳಿಗೆ ಕೊರಳ ಸಮನಾಗಿಸಿ ಜಲಗಾರನ ಜಾಣ್ಮೆಯ ಮೆಚ್ಚುತ್ತ ವಿಶ್ವಮಾನವ ಸಂದೇಶದ ಪಾಂಚಜನ್ಯವ ಮೊಳಗಿಸಿತು. ಹೂವು ಚಿಟ್ಟೆಯ ಕೆಂದಳಿರು ಗುಲಾಬಿಯನ್ನು ಹೊಗಳುತ್ತಾ ಹೂವು ಚಿಟ್ಟೆಯ ಕೆಂದಳಿರು ಗುಲಾಬಿಯನ್ನು ಹೊಗಳುತ್ತಾ ಸೇರಿತು ಆಧ್ಯಾತ್ಮದ ಗೂಡನು. ರಸ ಋಷಿಯಾಗಿ ರಸೋ ವೈಶವೆಂದು ಕಾವ್ಯವನ್ನು ವಿಮರ್ಶಿಸುತ್ತಲೇ ಸಾರಿತು ಮನುಜ ಮತವೇ ವಿಶ್ವ ಪಥವೆಂಬುದನ್ನು. ಮಲೆಗಳಲ್ಲಿ ಮಧುಮಗಳನ್ನು ಕಂಡು ಕಾನೂರಿನ ಹೆಗ್ಗಡತಿಯನ್ನು ಒಡತಿಯಾಗಿಸಿ ವನಿತೆಯನ್ನು ನಾಯಕಿಯಾಗಿಸಲು ಹಾರೈಸುತ್ತಲೇ ಹಾಡಿತು ಹಕ್ಕಿ ಸ್ತ್ರೀ ಸಮಾನತೆಯನ್ನು ಸಾರುತ್ತಲೇ. ಸೀತಾರಾಮನ ಸ್ಮರಿಸುತ್ತಾ ಸತ್ತವರನ್ನು ಬಡಿದೆಚ್ಚರಿಸುತ್ತ ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸುತ್ತ ಕನ್ನಡ ಡಿಂಡಿಮ ಬಾರಿಸುತ್ತ ಜ್ಞಾನದ ಪೀಠವನಿತ್ತು ಕರ್ನಾಟಕದ ರತ್ನವೇ ಆಯಿತು ಹಕ್ಕಿ ಈ ಕನ್ನಡವಕ್ಕಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಪದ್ಮಾರವರಿಗೆ ಧನ್ಯವಾದಗಳು. ಈಗ ಮೀನಾಕ್ಷಿ KSRTC ಮೈಸೂರು, ನಂತರ ಸುಕನ್ಯಾ HS ಬೆಳ್ಳೂರು. ಕಾನನದ ಕವಿಯಾದ ಹುಬ್ಯರವಿ. ಕಾನನದ ಕವಿಯಾದ ಹುಬ್ಯರವಿ. ಸೀತವಳ ಕೂಸಾಗಿ ಧರೆಗೆ ಬಿದ್ದ ಹುಟ್ಟು. ಸೀತವಳ ಕೂಸಾಗಿ ಧರೆಗೆ ಬಿದ್ದ ಹುಟ್ಟು. ಪ್ರಕೃತಿಯೊಳಗೊಂದಾಗಿ ಬೆಳೆದಿದ್ದೇ ಹುಟ್ಟು. ಸಾಹಿತ್ಯದಲ್ಲಾಯಿತು ಹುಟ್ಟುವಿನ ಹುಟ್ಟು ರಟ್ಟು. ಸಾಹಿತ್ಯದಲ್ಲಾಯಿತು ಹುಟ್ಟುವಿನ ಹುಟ್ಟು ರಟ್ಟು. ಹುಟ್ಟಪ್ಪ ಸತ್ತು ಹೋದ, ನಾನು ವಿವೇಕಾನಂದ. ಹುಟ್ಟಪ್ಪ ಸತ್ತು ಹೋದ, ನಾನು ವಿವೇಕಾನಂದ ಎಂದು ಅಬ್ಬರಿಸಿ ಜೀವ ತೊರೆಯ ಹೋದ ಹುಚ್ಚ. ಮತ್ತೆ ಜಗವ ಚೇತನವಾಗಿ ಪುನರ್ಜನ್ಮಿಸಿದ ಕುವೆಂಪುವಾಗಿ. ಮತ್ತೆ ಜಗದ ಚೇತನವಾಗಿ ಪುನರ್ಜನ್ಮಿಸಿದ ಕುವೆಂಪುವಾಗಿ. ಮರುಭೂಮಿಯ ಒಗೆದು ಅಮಲನ ಕಥೆಯಿಂದ ಪ್ರವೇಶಿಸಿದ ಕವಿ ಕೊನೆಗೂ ಕನ್ನಡಾಂಬೆಯ ಮುಡಿಗಿಟ್ಟ ಮಹಾಕಾವ್ಯವನ್ನ. ಕಾನನದ ಕೊರಳು ಹರಿಸಿತು ಚೇತನದ ಶುಶ್ರಾವ್ಯ ಗಾನ. ಕಾನನದ ಕೊರಳು ಹರಿಸಿತು ಚೇತನದ ಶುಶ್ರಾವ ಗಾನ. ಜಗದ ಕವಿ ಯುಗದ ಕವಿಯೇ ಆದ. ಜಗದ ಕವಿ ಯುಗದ ಕವಿಯೇ ಆದ ನಮ್ಮ ಕಾನನದ ಕವಿ. ಚೇತನಕ್ಕೆ ಅನಿಕೇತನನಾದ ಸ್ಫೂರ್ತಿ ನೀಡಿದ ಮಹಾಚೇತನ. ಜಡ ಶಿಲ್ಪ ತಪಸ್ವಿಗೂ ನೀಡಿದ ಮರುಜೀವನ. ಜಡ ಶಿಲ್ಪ ತಪಸ್ವಿಗೂ ನೀಡಿದ ಮರುಜೀವನ. ತಾ ಕಂಡ ದರ್ಶನದಲ್ಲಿ ಮಾರ್ಗದರ್ಶಿಸಿದ ಮಾರ್ಗದರ್ಶಿ. ತಾ ಕಂಡ ದರ್ಶನದಲ್ಲಿ ಮಾರ್ಗದರ್ಶಿಸಿದ ಮಹಾದರ್ಶಿ. ಸತಿಯನ್ನೇ ಮಾತೆ ಎಂದು ಪೂಜಿಸಿದ ಆದರ್ಶಿ. ಸತಿಯನ್ನೇ ಮಾತೆ ಎಂದು ಪೂಜಿಸಿದ ಆದರ್ಶಿ. ಮೌಢ್ಯವ ಮೆಟ್ಟಿ ವಿಜ್ಞಾನ ದೀವಿಗೆಯ ಹಿಡಿದ ಮರಿವಿಜ್ಞಾನಿ. ಮೌಢ್ಯವ ಮೆಟ್ಟಿ ವಿಜ್ಞಾನ ದೀವಿಗೆಯ ಹಿಡಿದ ಮರಿವಿಜ್ಞಾನಿ. ವಿಶ್ವಮಾನವ ಸಂದೇಶ ಸಾರಿದ ಸುಜ್ಞಾನಿ. ವಿಶ್ವಮಾನವ ಸಂದೇಶ ಸಾರಿದ ಸುಜ್ಞಾನಿ.
ದೈಹಿಕವಾಗಿ ದೂರಾದ ಚೇತನ ರಾತ್ರಿ ಆಗಸದಲ್ಲಿ ಮಿನುಗುತ್ತಿದೆ ಧ್ರುವ ನಕ್ಷತ್ರವಾಗಿ. ದೈಹಿಕವಾಗಿ ದೂರಾದ ಚೇತನ ರಾತ್ರಿ ಆಗಸದಲ್ಲಿ ಮಿನುಗುತ್ತಿದೆ ಧ್ರುವ ನಕ್ಷತ್ರವಾಗಿ. ಎಂದು ಬರುವುದೋ ಆ ಇರುಳ ನಕ್ಷತ್ರ, ಎಂದು ಬರುವುದೋ ಆ ಇರುಳ ನಕ್ಷತ್ರ, ಭುವಿಯ ರವಿಯಾಗಿ ಪ್ರಕೃತಿಯ ಐಸಿರಿಯಾಗಿ ಜಡತೆ ಚೇತನವಾಗಿ ಹೃದಯ ಬೆಳಗುವ ದೀಪ್ತಿಯಾಗಿ. ಎಂದು ಬರುವುದೋ ಆ ಇರುಳ ನಕ್ಷತ್ರ, ಭುವಿಯ ರವಿಯಾಗಿ ಪ್ರಕೃತಿಯ ಐಸಿರಿಯಾಗಿ ಜಡಕ್ಕೆ ಚೇತನವಾಗಿ ಹೃದಯ ಬೆಳಗುವ ದೀಪ್ತಿಯಾಗಿ. ವಂದನೆಗಳು. ಈಗ ಸುಕನ್ಯಾ ಎಚ್.ಎಸ್. ಬೆಳ್ಳೂರು. ನನ್ನ ಕವನದ ಶೀರ್ಷಿಕೆ ಯುಗದ ಕವಿ. ನನ್ನ ಕವನದ ಶೀರ್ಷಿಕೆ ಯುಗದ ಕವಿ. ಮಲೆನಾಡಿನ ಹಸಿರಿನ ಪಚ್ಚೆಯಲ್ಲಿ ಹಸಿರಾದ ಕವಿ, ಹೆಸರಾದ ಕವಿ. ಪ್ರೇಮಗಾನ, ಮದುಮಗಳು ಮತ್ತು ಮಲೆನಾಡಿನ ಕಂಪನ್ನು ಸಾರುವ ಮಲೆಗಳಲ್ಲಿ ಮದುಮಗಳು, ಹೆಗ್ಗಳಿಕೆಯ ಧೈರ್ಯ ಮತ್ತು ಮಹಿಳೆಯ ಶಕ್ತಿಯನ್ನು ಕಥೆಯಲ್ಲಿ ದೀಪ ಹಚ್ಚಿದ ಚೇತನ, ಧರ್ಮ, ಕರ್ಮ, ಮಾನವನ ಮೌಲ್ಯಗಳನ್ನು ಸಾರುವ ಶ್ರೀ ರಾಮಾಯಣ ದರ್ಶನ ಬರೆದ ಮಹಾನ್ ಕನ್ನಡ ಕವಿ ಕಣ್ಮಣಿ. ಮಾನವನು ಹಕ್ಕಿಯಂತೆ ಸ್ವತಂತ್ರ ಮನಸ್ಸಿನಿಂದ ಬದುಕಬೇಕು ಎಂದು ಸಾರುವ ಪಕ್ಷಿಕಾಶಿ ಕವನ ಬರೆದ ಮಲೆನಾಡಿನ ಕವಿ. ತನ್ನ 20ನೇ ವಯಸ್ಸಿನಲ್ಲಿ ನಾಡಗೀತೆಯನ್ನು ಬರೆದ ಮಹಾನ್ ಕವಿ. ಯಾವುದೇ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿದು ಶಾಸ್ತ್ರವಿರುವುದೇನು. ಧನ್ಯವಾದ. ಸುಕನ್ಯಾರವರಿಗೆ ಧನ್ಯವಾದಗಳು. ಕಾತ್ಯಾಯಿನಿ ಕೊಳ್ಳೇಗಾಲ, ನಂತರ ದೀಪಾ ಬುದ್ಧೆ ಎಚ್.ಜಿ. ಕವನದ ಶೀರ್ಷಿಕೆ ನನ್ನ ಗೋಪಾಲ. ನನ್ನ ಗೋಪಾಲ. ಬಡತನವೆಂಬುದು ಶಾಶ್ವತವೇನು, ಬಡತನವೆಂಬುದು ಶಾಶ್ವತವೇನು, ಭಕ್ತಿಯೇ ತುಂಬಿದೆ ಮಾತೆಯಲ್ಲಿ, ಭಕ್ತಿಯೇ ತುಂಬಿದೆ ಮಾತೆಯಲ್ಲಿ. ಕಲಿಯಲು ಕಳಿಸುತ್ತ ಮಗ ಗೋಪಾಲನ ಧೈರ್ಯ ಮೂಡಿಸಿಹಳು ತೋರಿಸಿ ಕೃಷ್ಣನು. ಗುರುಕುಲದಿಂದ ಹಿಂದಿರುಗಿರಲು ಕತ್ತಲೆ ಬಾಲನಲ್ಲಿ ತುಂಬಿಸೆ ದಿಗಿಲು. ಬನದ ಗೋಪಾಲನು ಮುಗ್ಧತೆಗೊಲಿದು ವೇಣುವ ನುಡಿಸಿದ ಹರುಷದಿ ನಲಿದು. ಗುರುದಕ್ಷಿಣೆಗೆ ತುಂಬಿಸಿ ಮೊಸರಿನ ಗಡಿಗೆ ಇಟ್ಟನು ಹುಡುಗನ ಹಸ್ತದ ಒಳಗೆ. ಸುರಿದರೂ ಮುಗಿಯದ ಅಕ್ಷಯವಾಯಿತು, ಸುರಿದರೂ ಮುಗಿಯದ ಅಕ್ಷಯವಾಯಿತು. ಕುಡಿಕೆಯ ಮಹತ್ವವು ಗುರುವಿಗೆ ತಿಳಿಯಿತು. ದರ್ಶನ ಮಾಡಲು ಬನದ ಗೋಪಾಲನ ಸರಸರ ಹೊರಟರು ಹೊತ್ತು ಕೌತುಕವನ್ನು. ಮರೆಯಲ್ಲಿ ನುಡಿದನು ಮುರಳಿ ಲೋಲ, ದರ್ಶನಕ್ಕಾಗಿ ಕಾಯಬೇಕಿದೆ ಇನ್ನು ಸ್ವಲ್ಪ ಕಾಲ. ಮಕ್ಕಳ ಮುಂದಿನ ಬಾಲ ಗೋಪಾಲ ಹೊತ್ತು ತರುವನು ಪ್ರೀತಿಯ ಚೀಲ. ಭಕ್ತಿಗೆ ಒಲಿಯುವ ಮುರಳೀಧರನು, ಗೋವುಗಳ ಸನಿಹವು ಪ್ರೀತಿಯಲ್ಲಿರುವನು. ಕುವೆಂಪು ವಿರಚಿತ ನನ್ನ ಗೋಪಾಲ ನಾಟಕ ಮೆಚ್ಚದವರಾರೂ ಇಲ್ಲ. ಪದಗಳಲ್ಲೂ ತುಂಬಿದೆ ಸರಳತೆ, ಮಕ್ಕಳಿಗಂತೂ ಇದು ಬಲು ಮುದವಂತೆ. ಅವಕಾಶಕ್ಕಾಗಿ ಧನ್ಯವಾದ. ಪಿ ಕಾತ್ಯಾಯಿನಿರವರಿಗೆ ಧನ್ಯವಾದಗಳು. ದೀಪಾ ಬುದ್ಧೆ ಎಚ್.ಜಿ. ನಂತರ ಚೌಡಯ್ಯ ಸಿ ದೇವಿಪುರ ಕೆಎಸ್ಆರ್ಟಿಸಿ, ನಂತರ ಎಂಡಿ ರಾಜೇಂದ್ರ ಪ್ರಸಾದ್ ಕೆಎಸ್ಆರ್ಟಿಸಿ ಕಿರುಗುಂದ. ಎಲ್ಲರಿಗೂ 2025ರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಬಂದು ದೀಪಾ ಬುದ್ಧೆ ಎಚ್.ಜಿ. ಸಂಶೋಧಕರು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಮೂಲತಃ ಚಾಮರಾಜನಗರ. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ನಾನೊಬ್ಳು ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆ ಕೂಡ. ಅದು ಒಂದು ನನ್ನ ಹೆಮ್ಮೆಯ ಐಡೆಂಟಿಟಿ. ನಾನೊಬ್ಳು ಟ್ರಾನ್ಸ್ ಕಂಪ್ಲೀಟ್. ಕವಿತೆಯ ಶೀರ್ಷಿಕೆ ಕನ್ನಡದ ತಂದೆ ನೀವಿನ್ನು ಇರಬೇಕು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಧರ್ಮಗಳು
ಒಂದಾಯಿತೆ, ನಾಡು ನಾಡುಗಳು ಒಂದಾಯಿತೆ. ನಾನು ಶ್ರೇಷ್ಠ ನೀನು ಕನಿಷ್ಠವೆಂಬ ಅಂತರ ಸರಿಸಮವಾಯಿತೆ. ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಉದಯಿಸುವುದು ಕೇಳಿ ಎಂಬ ನವವಾಡಿ ಹೇಳಿ ಹೋದರಲ್ಲ ನೀವು. ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಉದಯಿಸುವುದು ಕೇಳಿ ಎಂಬ ನವವಾಣಿ ಹೇಳಿ ಹೋದರಲ್ಲ ನೀವು. ಅದಕ್ಕೊಂದಷ್ಟು ಬದಲಾವಣೆ ಎಂಬಂತೆ ಧರ್ಮಗಳು ಬೆರೆತುಕೊಂಡವು, ಭಾಷೆ ಭಾಷಿಕರು ಸೆಳೆದುಕೊಂಡರು. ಗಂಡು ಹೆಣ್ಣಾದರೂ ಹೆಣ್ಣು ಗಂಡಾದರೂ ಇಂಥ ಪರಿವರ್ತನೆಗಳು ಕಂಡರು. ಜಾತಿ ಮಾತ್ರ ಅಂಟಿಕೊಂಡಿಯೇ ಇದೆ. ಹುಟ್ಟಿದ ವರ್ಣಕ್ಕೆ ಚರ್ಮದ ಕೃಷಿ ಮಾಡಿ ಕಪ್ಪಾದವರನ್ನು ಬಿಳಿಯಾಗಿಗೊಳಿಸಬಹುದು. ಹುಟ್ಟಿದ ವರ್ಣಕ್ಕೆ ಚರ್ಮದ ಕೃಷಿ ಮಾಡಿ ಕಪ್ಪಾದವರನ್ನು ಬಿಳಿಯಾಗಿಗೊಳಿಸಬಹುದು. ಒಳಗಿರುವ ಮೇಲು ಕೀಳುಗಳೆಂಬ ಭೇದ ಭಾವ ಬದಲಾಗುವುದೇ. ಒಳಗಿರುವ ಮೇಲು ಕೀಳುಗಳೆಂಬ ಭೇದ ಭಾವ ಬದಲಾಗುವುದೇ. ಮಡಿ ಸ್ನಾನಗಳಿಂದ ಮಿಂದೆದ್ದು ಜಪ ತಪಗಳಿಂದ ಮಾಡಿದ ಶೂದ್ರನ ತಪಸ್ಸು ಉತ್ತಮನಾಗಲು ಸಾಧ್ಯವೇ? ಮಡಿ ಸ್ನಾನಗಳಿಂದ ಮಿಂದೆದ್ದು ಜಪ ತಪಗಳಿಂದ ಮಾಡಿದ ಶೂದ್ರನ ತಪಸ್ಸು ಉತ್ತಮನಾಗಲು ಸಾಧ್ಯವೇ? ಮುಗೀತು ಗರ್ವರ ಕಾಲ, ಉದಯಿಸುವುದು ಸರ್ವರ ಕಾಲ. ಆದರೆ ಸ್ತ್ರೀ ಸಾಮಾನ್ಯರ ಅಧಿಕಾರ ಸಿಕ್ಕಿದೆ. ಮುಗಿತು ಗರ್ವರ ಕಾಲ, ಉದಯಿಸುವುದು ಸರ್ವರ ಕಾಲ. ಆದರೆ ಸ್ತ್ರೀ ಸಾಮಾನ್ಯರ ಅಧಿಕಾರ ಸಿಕ್ಕಿದೆ. ಆದರೇನಂತೆ ಸರ್ವ ಜನಾಂಗದ ಶಾಂತಿಯ ತೋಟದೊಳಗೆ ಕನ್ನಡ ಬೀಜವ ಬಿತ್ತಿ ಸ್ನೇಹ ಸೌಹಾರ್ದತೆಯ ಭಾವಗಳ ಮೊಳಕೆ ಹೊಡೆದು ಮಲೆನಾಡಲ್ಲಿ ಹತ್ತಿದ ಕಂಪಂತು ಜಗಕ್ಕೆಲ್ಲ ಬೀರಿದೆ ಪರಿಮಳವ ಸೂಸಿ. ಆದರೇನಂತೆ ಸರ್ವ ಜನಾಂಗದ ಶಾಂತಿಯ ತೋಟದೊಳಗೆ ಕನ್ನಡ ಬೀಜವ ಬಿತ್ತಿ ಸ್ನೇಹ ಸೌಹಾರ್ದತೆಯ ಭಾವಗಳ ಮೊಳಕೆ ಹೊಡೆದು ಮಲೆನಾಡಲ್ಲಿ ಹತ್ತಿದ ಕಂಪಂತು ಜಗಕ್ಕೆಲ್ಲ ಬೀರಿದೆ ಪರಿಮಳವ ಸೂಸಿ. ಯುಗ ಯುಗವೇ ಉರುಳಿದರೂ ಜಗವೇ ಬಿಗಿದಪ್ಪಿಕೊಂಡಿರುವುದು. ಯುಗ ಯುಗವೇ ಉರುಳಿದರೂ ಜಗವೇ ಬಿಗಿದಪ್ಪಿಕೊಂಡಿರುವುದು. ಕನ್ನಡದ ಕೀರ್ತಿ ಪತಾಕೆಗೆ ಜ್ಞಾನಪೀಠವ ಅಲಂಕರಿಸಿ. ಕನ್ನಡದ ಕೀರ್ತಿ ಪತಾಕೆಗೆ ಜ್ಞಾನಪೀಠವ ಅಲಂಕರಿಸಿ. ನೋಡಲು ಕನ್ನಡದ ತಂದೆ ನೀವಿನ್ನು ಇರಬೇಕಿತ್ತು. ನೋಡಲು ಕನ್ನಡದ ತಂದೆ ನೀವಿನ್ನು ಇರಬೇಕಿತ್ತು. ನಮಸ್ಕಾರ. ಕವನದ ಶೀರ್ಷಿಕೆ ಮಲೆನಾಡಿನ ಮಹರ್ಷಿ. ಮಲೆನಾಡಿನ ಮಹರ್ಷಿ, ಕರುನಾಡಿನ ರಸರುಚಿ. ಜಗದ ಕವಿ, ಯುಗದ ಕವಿ, ನೀವೇ ನಮ್ಮ ರಾಷ್ಟ್ರಕವಿ. ಕನ್ನಡ ನಾಡು ನುಡಿ ನೆಲ ಜಲ ಪರಿಸರಕ್ಕೆ ಸಾಹಿತ್ಯ ಲೋಕದಲ್ಲಿ ವಿಶೇಷ ಸ್ಥಾನ ನೀಡಿದ ಸಾಧಕರು ನೀವು. ಶೂದ್ರನಿಗೆ ತಪಸ್ವಿಯಾಗಿಸಿದ ಮಹಾಮೈಮರು ನೀವು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲಾಗುವುದು ಯಾವುದಿದೆ ಎಂದು ತಿಳಿಸಿದವರು ನೀವು. ಜಲಗಾರನಿಗೂ ಶಿವನ ದರ್ಶನವನ್ನ ತೋರಿಸಿದ ಪೂಜ್ಯರು ನೀವು. ಮೌಢ್ಯತೆಯನ್ನು ತಿರಸ್ಕರಿಸಿ ವೈಚಾರಿಕತೆಯ ಹರಿವನ್ನು ಮೂಡಿಸಿ ವಿಜ್ಞಾನದ ದಿವಿಗೆಯನ್ನು ತೋರಿಸಿ ಮೇಲು ಕೀಳುಗಳನ್ನು ತೊಲಗಿಸಿದ ಸಮಜೀವಿ ನೀವು. ವಿಶ್ವಕ್ಕೆಲ್ಲ ವಿಶ್ವ ಮಾನವ ಸಂದೇಶ ಸಾರಿದ ಜ್ಞಾನಿಗಳು ನೀವು. ರೈತರ ಬೆವರಿನ ಹನಿಯ ಶ್ರಮವನ್ನು ತೋರಿಸಿದ ಕಬ್ಬಿಗರು ನೀವು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ರಚಿಸಿ ಕನ್ನಡಮ್ಮನಿಗೆ ಜ್ಞಾನಪೀಠದ ಕಿರೀಟವನ್ನು ತೊಡಿಸಿದ ಜ್ಞಾನಿಯೂ ನೀವು. ಮಲೆಗಳ ಚಿತ್ರಗಳ ಚಿತ್ರಿಸಿದ ಶಿಲ್ಪಿಕಾರ ನೀವು. ಮಲೆಗಳಲ್ಲಿ ಮದುಮಗಳು ರಚಿಸಿದ ರಚನಕಾರ ನೀವು. ಮಾನಸ ಗಂಗೋತ್ರಿಯ ಚಿಂತಕರು. ಉದಯ ರವಿಯೇ ನಿಮ್ಮ ವಾಸಸ್ಥಾನವು.
ಶ್ರೀರಾಮಕೃಷ್ಣ ಆಶ್ರಮವೇ ನಿಮ್ಮ ದೇವಸ್ಥಾನವು, ಆಧ್ಯಾತ್ಮವೇ ನಿಮ್ಮ ಅಂತರಂಗದ ಪುಣ್ಯ ಸ್ನಾನವು. ಕರ್ನಾಟಕದ ಕೀರ್ತಿ ಪುರುಷರು ನೀವು, ಸಾಹಿತ್ಯ ಲೋಕದ ದಿಗ್ಗಜರು ನೀವು, ಸರಳ ಸಜ್ಜನಿಕೆಯ ಮೂರ್ತಿಯು ನೀವು, ಸರ್ವ ಜನಾಂಗದ ಶಾಂತಿ ದೂತನು ನೀವು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನನ್ನ ಪ್ರೀತಿಯ ಗುರು ಹಿರಿಯರೇ, ಶಬ್ದಪ್ರಿಯರೇ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಮಹಿನಾ. ನಾನು ನೆಲಮಂಗಲದಿಂದ ಬಂದಿರುವೆ. ಇಂದು ನಾನು ವಾಚಿಸಲಿರುವ ಕವನದ ಶೀರ್ಷಿಕೆ ಕುವೆಂಪು ನುಡಿಯ ಕಿರಣ. ನಮ್ಮ ರಾಷ್ಟ್ರ ಕವಿಯ ತತ್ವ, ಚಿಂತನೆ ಮತ್ತು ನುಡಿಯ ನಾದವನ್ನು ಸಾರುವ ಕವನ. ಕುವೆಂಪು ಕೇವಲ ನಾಮವಲ್ಲ, ಅದು ನಮ್ಮ ನುಡಿಯ ನಾದ, ಮನದ ಬೆಳಕು. ಕುವೆಂಪು ಕೇವಲ ನಾಮವಲ್ಲ, ಅದು ನಮ್ಮ ನುಡಿಯ ನಾದ, ಮನದ ಬೆಳಕು. ಅವರು ರಾಮಾಯಣ ದರ್ಶನಂ ಬರೆದರು. ರಾಮನನ್ನಲ್ಲ, ಮನುಜನನ್ನೇ ಕಂಡರು. ರಾವಣನನ್ನಲ್ಲ, ಅಹಂಕಾರದ ನೆರಳನ್ನೇ ತೋರಿದರು. ಅವರ ಮಾತು ಹೇಳಿತು, ಏಳೋ ಮನುಜ, ಬೆಳೆಯೋ ಮನುಜ. ಅದು ಕವನವಲ್ಲ, ಬದುಕಿನ ಪಾಠ, ಬೆಳಕಿನ ದಾರಿ. ಕಾನೂನು ಹೆಗ್ಗಡತಿಯಲ್ಲಿ ಧೈರ್ಯದ ಹೆಣ್ಣು, ಸಮಾಜದ ಮುಂದೆ ಸತ್ಯದ ಬೆನ್ನು. ಮಲೆಗಳಲ್ಲಿ ಮದುಮಗಳು, ಮಳೆಹನಿಯ ನಗು, ಪ್ರಕೃತಿಯ ಹೃದಯ ಪ್ರೇಮದ ತರುಗು. ಕೊಳಲುವಿನ ನಾದ, ಮನುಷ್ಯತ್ವದ ಸ್ವರ, ಸ್ಮೃತಿ ಚಿಹ್ನೆಯಲ್ಲಿ ನೆನಪುಗಳ ಪರಿಮಳತನ. ಅವರ ಸರ್ವಜ್ಞನಂ ಧರ್ಮ ಬುದ್ಧಿಯ ಬೆಳಕು, ವಿದ್ಯಾ ಸಂಶೋಧನೆ, ನವಚಿಂತನೆಯ ಹಾದಿಯ ಬೆಳಕು. ಕುವೆಂಪು ನುಡಿಯ ಕಿರಣ, ಕನ್ನಡದ ಹೃದಯದ ಚಿರನಿತ್ಯ. ಅವರ ದರ್ಶನ ನಮ್ಮ ಬದುಕಿನ ನಿತ್ಯ. ಪ್ರೀತಿ, ಧರ್ಮ, ಮರುಜತ್ವದ ಹಾದಿ, ಕುವೆಂಪು ತೋರಿದ ನಾಡಿನ ಗಾದಿ. ಧನ್ಯವಾದಗಳು. ಕುವೆಂಪು ತೋರಿದ ನುಡಿಯ ದಾರಿಯಲ್ಲಿ ನಾವು ಎಲ್ಲರೂ ಬೆಳೆಯೋಣ. ಮಹಿನಾರವರಿಗೆ ಧನ್ಯವಾದಗಳು. ಈ ಪುಟ್ಟಣ್ಣನವರೇ, ನೀವು ಮಾಡಿರುವುದೆಲ್ಲ ದೊಡ್ಡ ಕೆಲಸವಪ್ಪ. ನೀವು ಸಾಹಿತ್ಯ ಲೋಕಕ್ಕೆ ಮಾದರಿಯಾದರಿ, ಸಮರ ಜೀವನಕ್ಕೆ ನಾಂದಿಯಾದಿರಿ. ಗ್ರಾಮ ಭಾಷೆಯ ಸೊಗಡಿನ ಕನ್ನಡಿಯಾದರಿ. ನೀವು ಬರೆದಿರುವ ತುಟಿಗಳು ಅಜರಾಮರವಾಗಿ ಉಳಿದಿವೆ. ಜನತೆಗೆ ಉತ್ಸಾಹ ಚಿಲುಮೆಯಾದರಿ. ಕರುನಾಡ ಹೆಮ್ಮೆಯ ಪುತ್ರನಾದಿರಿ. ನುಡಿಮುತ್ತುಗಳ ಹೊರಡುವ ಕನ್ನಡಿಗನಾದರಿ. ಇವರು ಬರೆದಿರುವ ಸಾಹಿತ್ಯದಲ್ಲಿ ನನಗೆ ಪ್ರಿಯವಾದುದೆಂದರೆ ನನ್ನವಳು ಎಂಬ ಕವನ. ಅದರಲ್ಲಿ ಅವರ ಪ್ರೀತಿಯ ಕಥೆ ಕೇಳಿ ಒತ್ತೆಯಾಗಿ ಪೇಪರ್ ಹಳುತ್ತಾ ಇತ್ತಂತೆ. ಅವರ ಪೇಪರ್ ಎಂದೋ ವರ್ಣಿಸಿರುವರು. ಇಷ್ಟು ಹೇಳಿ ನನ್ನ ಕವನವನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ನನ್ನ ಹೆಸರು ಹೆಸರಾಣಿ ಈಶ್ವರ. ನಾನು ನನ್ನದು ಎಂಬುದು ಇಲ್ಲ, ಯಾವುದೂ ಕೂಡ ಶಾಶ್ವತವಾಗಿಲ್ಲ. ಬದುಕಿರುವಷ್ಟು ಕಾಲ ಕುವೆಂಪುರವರಂತೆ ಬಾಳಿ ಬದುಕಬೇಕು. ಬದುಕಿರುವಷ್ಟು ಕಾಲ ಕುವೆಂಪುರವರಂತೆ ಬಾಳಿ ಬದುಕಬೇಕು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಜ್ಞಾನಪೀಠ ಪ್ರಶಸ್ತಿ ಪಡೆದ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ ಹಲವು ಪ್ರಶಸ್ತಿಗಳ ಗಳಿಸಿದ ಕವಿ ನೀವು. ಈ ಕನ್ನಡ ನಾಡಿನಲ್ಲಿ ಎಂದಿಗೂ ಅಜರಾಮರ. ರನ್ನ, ಜನ್ನ, ರಾಘವ, ಹರಿಹರ, ಮುದ್ದಣ್ಣರು ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರಿನಲ್ಲಿ ಹುಟ್ಟಿದ ಕುವೆಂಪು ಸಾಹಸ ಪ್ರಶಸ್ತಿಗಳ ಸುರಿಮಳೆ. ಕಾರ್ಕಳ, ಬೆಳಗೊಳ, ಐಹೊಳೆ, ಹರಿಹರ, ಹಂಪಿ, ಹಳೆಬೀಡು, ಬೇಳೂರು ಶಿಲೆಯಲ್ಲಿ ಜೀವ ತುಂಬಿದ ಶಿಲ್ಪ ಕಲೆಗಳಂತೆ ಈ ನಾಡ ಹಿರಿಮೆಗೆ ಗಣ್ಯತೆ ತಂದಿರುವ ಯುಗ ಕವಿ, ರಾಷ್ಟ್ರಕವಿ ಕುವೆಂಪು. ತುಂಗೆ, ಭದ್ರೆ, ಕಾವೇರಿ, ಶರಾವತಿ, ಕೃಷ್ಣ, ಕಾಳಿ, ವರವೇದೆಯರು ಜಲವನ್ನು ಹರಿಸಿ ಬೆಳೆಯನ್ನು ಬೆಳೆಸಿ ಸಲಹುವ ನದಿಗಳಂತೆ ಹಲವು ನಾಟಕ, ಕಾದಂಬರಿ ರಚಿಸಿದ ರಾಷ್ಟ್ರಕವಿ. ನಿಮಗೆ ನಮನಗಳು. ಜೈ ಹಿಂದ್, ಜೈ. ಶಾಂತಕುಮಾರಿರವರಿಗೆ ಧನ್ಯವಾದಗಳು. ನಿಟ್ರೆ ಮಹಾದೇವ್, ಗುಂಡ್ಲುಪೇಟೆ. ನನ್ನ ಕವನದ ಶೀರ್ಷಿಕೆ
ವಿಶ್ವ ಮಾನವ ಕುವೆಂಪು. ವಿಶ್ವ ಮಾನವ ಕುವೆಂಪು ಕರುನಾಡ ಹವಾಮಾನದಿ ತಂಪು, ಮಲೆನಾಡ ಹೂಬನದಿ ಕಂಪು, ಬಾನಾಡಿ ಹಕ್ಕಿಗಳ ಕಲರವದಿ ಇಂಪು. ವಿಶ್ವ ಮಾನವ ಕುವೆಂಪು ಕರುನಾಡ ಹವಾಮಾನದಿ ತಂಪು, ಮಲೆನಾಡ ಹೂಬನದಿ ಕಂಪು, ಬಾನಾಡಿ ಹಕ್ಕಿಗಳ ಕಲರವದಿ ಇಂಪು. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿ ರೈತನ ಜೀವ ಮಿಡಿತ. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿ ರೈತನ ಜೀವ ಮಿಡಿತ. ಮನುಜಪಥ ವಿಶ್ವಪಥವೆಂದು ಸಾರಿದಂತ ಕುವೆಂಪು ಜಗವಿರುವ ತನಕ ಜೀವಿತ. ಮನುಜಪಥ ವಿಶ್ವಪಥವೆಂದು ಸಾರಿದಂತ ಕುವೆಂಪು ಜಗವಿರುವ ತನಕ ಜೀವಿತ. ಹೊಸ ಬೆಳಕಿನ ಹೊಸ ಮಾಮರದಿ ಕುಳಿತ ಕವಿ ಕೋಗಿಲಿಗಳಿಗೆ ಕುವೆಂಪು ಒಂದು ಗ್ರಂಥ. ಹೊಸ ಬೆಳಕಿನ ಹೊಸ ಮಾಮರದಿ ಕುಳಿತ ಕವಿ ಕೋಗಿಲಿಗಳಿಗೆ ಕುವೆಂಪು ಒಂದು ಗ್ರಂಥ. ಅದರೊಳಗೆ ಅಡಗಿದೆ ನೂರಾರು ವಿಷಯಗಳು, ಕತೆ ಕವನ ಬರೆಯಲು ಸ್ಫೂರ್ತಿ ನೀಡಿದೆ ಮನದೊಳು. ಅದರೊಳಗೆ ಅಡಗಿದೆ ನೂರಾರು ವಿಷಯಗಳು, ಕತೆ ಕವನ ಬರೆಯಲು ಸ್ಫೂರ್ತಿ ನೀಡಿದೆ ಮನದೊಳು. ವಿಶ್ವ ಮಾನವನೇ ಹುಟ್ಟುವ ಪ್ರತಿಯೊಂದು ಮಗುವು ಹುಟ್ಟಿದ ನಂತರ ಆ ಮಗುವನ್ನು ಸುತ್ತಿಕೊಳ್ಳುವವು. ವಿಶ್ವ ಮಾನವನೇ ಹುಟ್ಟುವ ಪ್ರತಿಯೊಂದು ಮಗು ಹುಟ್ಟಿದ ನಂತರ ಆ ಮಗುವನ್ನು ಸುತ್ತಿಕೊಳ್ಳುವವು. ಜಾತಿ ಮತ ಕಟ್ಟುಪಾಡುಗಳೆಂಬ ವಿಷದ ಹಾವು, ಹಾಗಾಗಬಾರದೆಂದು ನುಡಿಯಿತು ಕುವೆಂಪು ಮನವು. ಜಾತಿ ಮತ ಕಟ್ಟುಪಾಡುಗಳೆಂಬ ವಿಶ್ವದ ಹಾವು, ಹಾಗಾಗಬಾರದೆಂದು ನುಡಿಯಿತು ಕುವೆಂಪು ಮನವು. ಮುಖ್ಯನಾಗಬಾರದು ಯಾವುದೇ ವ್ಯಕ್ತಿ ಜಾತಿಯಿಂದ, ಆತ ಮುಖ್ಯನಾಗಬೇಕು ನೈತಿಕ ವ್ಯಕ್ತಿತ್ವದಿಂದ. ಮುಖ್ಯನಾಗಬಾರದು ಯಾವುದೇ ವ್ಯಕ್ತಿ ಜಾತಿಯಿಂದ, ಆತ ಮುಖ್ಯನಾಗಬೇಕು ನೈತಿಕ ವ್ಯಕ್ತಿಯಿಂದ ಎಂದು ಸಾರಿದರು ರಾಷ್ಟ್ರಕವಿ ಕುವೆಂಪು ಮನದಾಳದಿಂದ. ಅವರ ನುಡಿಮುತ್ತುಗಳು ಕೂಡುವೆ ಸತ್ಯಾಂಶಗಳಿಂದ. ಅವಕಾಶ ಕಲ್ಪಿಸಿಕೊಟ್ಟ ನನ್ನವ ಸಾಂಸ್ಕೃತಿಕ ಕಲಾ ತಂಡಕ್ಕೆ ಧನ್ಯವಾದಗಳು, ಹಾಗೂ ಯಾತ್ನಳ್ಳಿ ಮಾದೇವ್ ಅವರಿಗೆ ತುಂಬಾ ಧನ್ಯವಾದಗಳು. ಅಭಿನಂದನ್ ಕೆಎಂ ಅಕ್ಕಿ ಹೆಬ್ಬಾಳು. ನನ್ನ ಹೆಸರು ಅಭಿನಂದನ್ ಅಂತ, ಮೂಲತಃ ಅಕ್ಕಿ ಹೆಬ್ಬಾಳನವನು. ನನ್ನ ಕವನದ ಶೀರ್ಷಿಕೆ ಯಾರು ಕುವೆಂಪು. ಕುವೆಂಪು ಯಾರು? ಯಾರು ಕುವೆಂಪು? ಕುವೆಂಪು ಎಂಬುದೇನು ಬರಿಯ ಹೆಸರ ದೇಹಕ್ಕೆ. ಕುವೆಂಪು ಎಂಬುದೇನು ಬರಿಯ ಹೆಸರ ದೇಹಕ್ಕೆ, ಅದುವೇ ಹಿರಿಮೆ ಅದುವೇ ಮುಕುಟ ಕನ್ನಡಕ್ಕೆ. ಕುವೆಂಪು ಎಂಬುದೇನು ಬರಿಯ ಹೆಸರ ದೇಹಕ್ಕೆ, ಅದುವೇ ಹಿರಿಮೆ ಅದುವೇ ಮುಕುಟ ನಮ್ಮ ಕನ್ನಡಕ್ಕೆ. ಅಕ್ಷರಕ್ಷರಕ್ಕೂ ಜೀವ ನೀಡಿ ಕ್ರಾಂತಿ ಮಾಡಿದ ತನಕೆ, ಅಕ್ಷರಕ್ಷರಕ್ಕೂ ಜೀವ ನೀಡಿ ಕ್ರಾಂತಿ ಮಾಡಿದ ತನಕೆ, ಅದುವೇ ಮೊದಲ ಪುಟ ಕನ್ನಡ ಸಾಹಿತ್ಯದ ಹೊತ್ತಿಗೆಗೆ. ಅದುವೇ ಮೊದಲ ಪುಟ ಕನ್ನಡ ಸಾಹಿತ್ಯದ ಹೊತ್ತಿಗೆಗೆ. ಅಮಲನಿಂದ ಕಾಲೋಸ್ಮಿ ನೆನಕೆ ತನಕ, ಅಮಲನಿಂದ ಕಾಲೋಸ್ಮಿ ನೆನಕೆ ತನಕ, ಅವರು ಬರೆದ ನುಡಿದ ಪದಗಳೊಂದೊಂದು ಶುದ್ಧ ಕನಕ. ಅವರು ಬರೆದ ನುಡಿದ ಪದಗಳೊಂದೊಂದು ಶುದ್ಧ ಕನಕ. ಯಾರು? ಯಾರು ಕುವೆಂಪು? ಸಾಹಿತ್ಯದಲ್ಲಿ ಶೂದ್ರತ್ವ ತೊಲಗಿಸಿದ ಚೇತನ, ಸಾಹಿತ್ಯದಲ್ಲಿ ಶೂದ್ರತ್ವ ತೊಲಗಿಸಿದ ಚೇತನ, ಶಿವನಿಂದ ಕಸಗುಡಿಸಿ ಜಾತಿ ತೊಡೆದ ನೂತನ. ಸಾಹಿತ್ಯದಲ್ಲಿ ಶೂದ್ರತ್ವ ತೊಲಗಿಸಿದ ಚೇತನ, ಶಿವನಿಂದಲೇ ಕಸಗುಡಿಸಿ ಜಾತಿ ತೊಡೆದ ನೂತನ. ವಿಶ್ವಮಾನವತೆ ವಿಚಾರ ಕ್ರಾಂತಿ ಮೆರೆದ ನಿಕೇತನ, ವಿಶ್ವಮಾನವತೆ ವಿಚಾರ ಕ್ರಾಂತಿ ಮೆರೆದ ನಿಕೇತನ. ಶೂದ್ರನನ್ನು ಮುನಿ ಮಾಡಿ ರಾಮನನ್ನು ಗೆಲ್ಲಿಸಿದವನು, ಶೂದ್ರನನ್ನು ಮುನಿ ಮಾಡಿ ರಾಮನನ್ನು ಗೆಲ್ಲಿಸಿದವರು. ಮರೆಯಲಿದ್ದ ಏಕಲವ್ಯನ ಬೆರಳಿಗೆ ಕೊರಳನ್ನು ಕೊಡಿಸಿದವರು, ಮರೆಯಲಿದ್ದ ಏಕಲವ್ಯನ ಬೆರಳಿಗೆ ಕೊರಳನ್ನು ಕೊಡಿಸಿದವರು. ಸ್ಮಶಾನ ಕುರುಕ್ಷೇತ್ರದ ರಣಾಂಗಣದಿ ಬಿದ್ದ ಶವದಳಲು ಕೇಳಿದವರು, ಸ್ಮಶಾನ ಕುರುಕ್ಷೇತ್ರದಲ್ಲಿ ಬಿದ್ದಿದ್ದ ಶವಗಳ ಅಳಲು ಕೇಳಿದವರು. ನಿರಂಕುಶಮತಿಗಳಾಗಿ, ಅಯ್ಯೋ ನಿರಂಕುಶಮತಿಗಳಾಗಿ ಎಂದು ಪದೇ ಪದೇ ತಿದ್ದಿದವರು. ಸುಬ್ಬಮ್ಮನಿಂದ ಸೌಹೃದಯಕ್ಕೆ ಹಲವು ವಿಷಯ ತಿಳಿಸಿದವರು, ಸುಬ್ಬಮ್ಮನಿಂದ, ಕಾನೂರಿನ ಸುಬ್ಬಮ್ಮನಿಂದ ಸೌಹೃದಯಕ್ಕೆ ಹಲವು ವಿಷಯ ತಿಳಿಸಿದವರು. ಕೇರಿಯಲ್ಲಿ ಮೇಲ್ವರ್ಗದವರ ಕಾಲ ಕೆಳಗೆ ಬಿದ್ದಿದ್ದ, ದೂರದ ಊರಿನ ಕೇರಿಯಲ್ಲಿ ಮೇಲ್ವರ್ಗದವರ ಕಾಲ ಅಡಿ ಬಿದ್ದಿದ್ದ ಗುತ್ತಿ ಐತರನ್ನು ತಂದು ನಾಯಕರನ್ನಾಗಿ ಮಾಡಿದವರು, ಗುತ್ತಿ ಐತರನ್ನು ತಂದು ನಾಯಕರನ್ನಾಗಿ ಮಾಡಿದವರು. ಕರುನಾಡಿಗೆ ಕರ್ನಾಟಕ ಎಂದು ಹೆಸರಿಟ್ಟು ಕೂಗಿದವರು, ಕರುನಾಡಿಗೆ ಕರ್ನಾಟಕ ಎಂದು ಹೆಸರಿಟ್ಟು ಕೂಗಿದವರು. ದುಂದು ವೆಚ್ಚ ಬಿಳಿಸಿ ಮನಸ್ಸು ಬೆರೆಸಿ ಮಂತ್ರ ಮಾಂಗಲ್ಯ ಮಾಡಿಸಿದವರು,
ದುಂದು ವೆಚ್ಚವಿಳಿಸಿ ಮನಸ್ಸು ಬೆರೆಸಿ ಮಂತ್ರ ಮಾಂಗಲ್ಯ ಮಾಡಿದವರು ಯಾರು? ಕುವೆಂಪು. ವಿವಿಧ ಹಣ್ಣು ವಿವಿಧ ಹೂವು ಈ ಮಾಲೀಕನ ತೋಟದಲ್ಲಿ, ವಿವಿಧ ಹಣ್ಣು ವಿವಿಧ ಹೂವು ಈ ಮಾಲೀಕನ ತೋಟದಲ್ಲಿ, ಓದಿ ತಿರುವಿ ಓದಿ ಓದಿ ಉಳಿಯುವುದು ನಮ್ಮ ಮನದಲ್ಲಿ, ಓದಿ ತಿರುವಿ ಓದಿ ಓದಿ ಉಳಿಯುವುದು ನಮ್ಮ ಮನದಲ್ಲಿ. ಕುವೆಂಪು ಎಂಬುದೇನು ಹೆಸರ ಬರಿಯ ದೇಹಕ್ಕೆ, ಹೆಸರೇ ಬರಿಯ ಕಾಯಕ್ಕೆ, ಸದಾ ಹೊಳೆಯೋ ರತ್ನ ಮುಕುಟವದು ನಮ್ಮ ನನ್ನ ಎಲ್ಲರ ಕನ್ನಡಕ್ಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಭಿನಂದನ್ ರವರಿಗೆ ಧನ್ಯವಾದಗಳು. ಸತ್ಯಭಾಮ ಮಂಡ್ಯ. ನನ್ನ ಕವನದ ಶೀರ್ಷಿಕೆ ರಾಷ್ಟ್ರಕವಿ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮಲೆನಾಡು ಮಳೆಯ ಬೀಡು ಸಿರಿಯ ಸೊಬಗಿನ ಕಣಿವೆಯ ಕಾಡಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ನಾಡ ಗರ್ಭದಲ್ಲಿ ಹುಟ್ಟಿಯ ಹೇ ಕುವೆಂಪು. ಕವಿ ಶೈಲದ ನವಿಲುಗಲ್ಲಿನ ಬೆಟ್ಟ ನೆತ್ತಿಯಲ್ಲಿ ಕುಳಿತು ಹಸಿರು ತಂಪಿನ ಬಿಸಿಲು ತಂಪಿನ ಮಧುರ ಸುಂದರ ಶೈಲವನದ ಸೊಬಗ ಸವಿದು ಕ್ಷಣದಲ್ಲಿ ನಿನ್ನ ಹೃದಯದೊಳಗೆ ಕಲ್ಪನಾ ತರಂಗಗಳೆಬ್ಬಿ, ಕ್ಷಣದಲ್ಲಿ ನಿನ್ನ ಹೃದಯದೊಳಗೆ ಕಲ್ಪನಾ ತರಂಗಗಳೆಬ್ಬಿ ಕಾವ್ಯ ರಚನೆಗೆ ಸ್ಫೂರ್ತಿಯನ್ನು ತುಂಬಿವೆ. ಮೇರುಕೃತಿ ಶ್ರೀರಾಮಾಯಣ ದರ್ಶನಂ ರಚಿಸಿ, ಮೇರುಕೃತಿ ಶ್ರೀರಾಮಾಯಣ ದರ್ಶನಂ ರಚಿಸಿ ಜ್ಞಾನಪೀಠ ಪ್ರಶಸ್ತಿ ಗಳಿಸಿ ಕನ್ನಡ ಕವಿವರ್ಯ ಎಂದೆನಿಸಿ, ಕನ್ನಡ ಕವಿವರ್ಯ ಎಂದೆನಿಸಿ ಕನ್ನಡ ಸಾರಸತ್ವ ಲೋಕದ ಧ್ರುವತಾರೆ ನೀನೆಂದೆನಿಸಿದೆ, ಕನ್ನಡ ಸಾರಸತ್ವದ ಲೋಕದ ಧ್ರುವತಾರೆ ನೀನೆಂದೆನಿಸಿದೆ. ಜೈ ಭಾರತ ಜನನಿಯ ತನುಜಾತೆ ನಿನ್ನ ಭಾವದ ಕಾವ್ಯ ಕನ್ನೆಯ ಶ್ರಾವ್ಯ ಕಂಠದೊಳಾತ್ಮದ ಭೂತಿಯ ವಿಶ್ವಕ್ಕೆಲ್ಲೆಡೆ ಸಾರಿದೆ. ಜೈ ಭಾರತ ಜನನಿಯ ತನುಜಾತೆ ನಿನ್ನ ಭಾವದ ಕಾವ್ಯ ಕನ್ಯೆಯ ಶ್ರಾವ್ಯ ಕಂಠದೊಳಾತ್ಮ ಭೂತಿಯ ವಿಶ್ವದೆಲ್ಲೆಡೆ ಸಾರಿದೆ. ಆಧುನಿಕ ಕನ್ನಡದ ಪರಂಪರೆಗೆ ನಾಂದಿ ಹಾಡಿ ಮಾರ್ಗ ಪ್ರವರ್ತಕರಾದ ಮಾನವತಾ ಪರಂಪರೆಯ ಉತ್ತುಂಗ ಕವಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರವಾದಿ ಸಮತಾವಾದಿ ಅವರ ಸಮಾಜ ಸುಧಾರಣೆಗೆ ಅವಿರತ ಶ್ರಮಿಸಿದ ಕವಿ, ಸಾಹಿತ್ಯ ಕೃಷಿಗೈದ ಮಾರ್ಗದರ್ಶಕ, ಬಾರಿಸಿದೆ ಕನ್ನಡ ಡಿಂಡಿಮವ ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪುರಸ್ಕಾರ ಪಡೆದ ಕವಿ ವೇರಣ್ಯ, ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿ ರಚಿಸಿ ಇಂದರ ಯೋಗಿ ಹಾಡನ್ನು ಕೇಳಿ ಕುಣಿದಾಡಿದ ಮಕ್ಕಳ ಮನದಲ್ಲಿ ನಿನ್ನೆಯ ನೆನಪು ಎಂದೆಂದು ಚಿರಸ್ಥಾಯಿ. ಯುಗದ ಕವಿ, ವಿಶ್ವಕವಿ, ಕಾವ್ಯಲೋಕದ ಕಂಪಲ ಈ ಸೊಂಪಲ ಅಸಾಧಾರಣ ಚೇತನ ನಿನಗಿದೋ ಕನ್ನಡಿಗರ ನಮ್ಮ ಎಲ್ಲರ ನಮನ, ನಿನಗಿದೋ ಕನ್ನಡಿಗರ ನಮ್ಮೆಲ್ಲರ ನಮನ. ಈಗ ನೀತಾ ಮೈಸೂರು. ನಂತರ ಅಂತ ಮೂವತ್ತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಮೈಸೂರು. ಕುವೆಂಪು ಈ ನಾಡಿನ ಆಸ್ತಿ ಕವನದ ಶೀರ್ಷಿಕೆ. ಕನ್ನಡ ಮಾತೆಯ ಬಸರಿಂದ ಜನಿಸಿ ನಿಸರ್ಗ ದೇವತೆಯ ತೊಟ್ಟಿಲೊಳಗೆ ಹಾಡಿ ಬೆಳೆದಿರಿ. ಅಂದು ಇಂದು ಮುಂದು ಎಂದೆಂದು ಹೆಸರಾಯಿತು ನಿಮ್ಮ ಹೆಸರು ಕುವೆಂಪು ಎಂದು ನಿತ್ಯ ಹರಿಯಗಳ ವಾಯು. ವಿಶ್ವದುದ್ದಗಲಕ್ಕೂ ಬೀರಿದಿರಿ ಕನ್ನಡ ಕಸ್ತೂರಿ ಸವಿಜೇನಿನ ಕಂಪು. ಸಾಹಿತ್ಯ ಸಿರಿದೇವಿಗೆ ತನುಮನವ ಅರ್ಪಿಸಿಕೊಂಡಿರಿ. ಸಾರಿದಿರಿ ಲೋಕಕ್ಕೆಲ್ಲ ವಿಶ್ವ ಮಾನವ ಭ್ರಾತೃತ್ವದ ಸಂದೇಶ. ಮುತ್ತಿನಂದ ಕಾದಂಬರಿಗಳನ್ನು ಬರೆದು ಕವಿ ಶೈಲದ ಭಾವಲೋಕದಲ್ಲಿ ವಿರಾಗಿಯಂತೆ ವಿಹರಿಸಿ ಕಲ್ಪನ ಲೋಕದಲ್ಲಿ ತೇಲಿ ಹೋಗಿ ಸೃಷ್ಟಿಯ ವಿಸ್ಮಯವನ್ನೇ ಕಾವ್ಯಗಳಲ್ಲಿ ತುಂಬಿ ಜಗತ್ತನ್ನೇ ನಿಬ್ಬೆರಗಾಗಿಸಿದರು. ಇಂದು ಅಲ್ಲಿಯೇ ಭಾವ ಸಮಾಧಿಯಲ್ಲಿ ಏನು ಗೊತ್ತಿಲ್ಲದವರಂತೆ ನಿಶ್ಚಿಂತೆಯಿಂದ ಮನೆಗೆ ಬಿಟ್ಟಿರುವಿರಿ. ಆಗಲಿಲ್ಲ ನೀವು ಬದುಕಿದ್ದೀರಿ. ಉದಯೋನ್ಮುಖ ಸಾಹಿತಿಗಳ ಲೇಖನಿಗಳಲ್ಲಿ ಗಿರಿಕಾನನ ಸೂರ್ಯೋದಯ ಚಂದ್ರೋದಯಗಳ ಲಾಲಿತ್ಯದಲ್ಲಿ, ತೇಗ ಗಂಧ ತರುಲತೆಗಳ ತಂಗಾಳಿಯಲ್ಲಿ, ತುಂಗಭದ್ರೆ ಶ್ರಾವತಿಯರ ಬಳುಕಿನಲ್ಲಿ, ಕೋಗಿಲೆ ಕಾಜಣ ಹಕ್ಕಿ ಪಕ್ಷಿ ಕಾಡು ಪ್ರಾಣಿಗಳ
ಕಲರವದಲ್ಲಿ ನಿಮ್ಮ ಬಾಳು ಅಮರವಾಯಿತು, ಪಾವನವಾಯಿತು. ಸಾಹಿತ್ಯ ಲೋಕದ ಎಂದು ಮರೆಯಲಾಗದ ಧ್ರುವತಾರೆಯಾದಿರಿ. ನಿಮ್ಮ ಜ್ಞಾನದ ನಿಧಿ ನಾಡಿನ ಆಸ್ತಿಯಾಗಿರುವುದು. ಇವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದೇ ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ ಯು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಕವನದ ಶೀರ್ಷಿಕೆ ಕಾವ್ಯ ವೈಶಿಷ್ಟ್ಯ. ಮಲೆಗಳಲ್ಲಿ ಮದುಮಗಳು ಕಾವ್ಯದ ಪ್ರಕೃತಿ ಸೌಂದರ್ಯ, ಸಾಹಿತ್ಯದಲ್ಲಿ ಪ್ರೀತಿ ಮಾನವೀಯತೆಯ ಔದಾರ್ಯ, ನಾಡಗೀತೆಯ ಮೂಲಕ ರಾಷ್ಟ್ರಭಕ್ತಿಯ ತತ್ವ, ನಾಡಗೀತೆಯ ಮೂಲಕ ರಾಷ್ಟ್ರಭಕ್ತಿಯ ತತ್ವ, ಕಾವ್ಯಗಳಲ್ಲಿ ವಿಶ್ವಮಾನವತೆಯೇ ಪ್ರಮುಖ ತತ್ವ, ಕಾವ್ಯಗಳಲ್ಲಿ ವಿಶ್ವಮಾನವತೆಯೇ ಪ್ರಮುಖ ತತ್ವ. ಸರಳ ಶ್ರಾವ್ಯದ ಅದ್ಭುತ ಭಾಷಾ ಶೈಲಿ, ಸರಳ ಶ್ರಾವ್ಯದ ಅದ್ಭುತ ಭಾಷಾ ಶೈಲಿ, ಕಾವ್ಯ ಮಾಧುರ್ಯದ ಘನತೆಯ ಶೈಲಿ, ಕಾವ್ಯ ಮಾಧುರ್ಯದ ಘನತೆಯ ಶೈಲಿ. ಕೃತಿಗಳ ಕೇಂದ್ರವೇ ತತ್ವಚಿಂತನೆ, ಕೃತಿಗಳ ಕೇಂದ್ರವೇ ತತ್ವಚಿಂತನೆ, ಹೊಸತನ, ಪ್ರೇರಣೆ ಮತ್ತು ನವೀನ ಚಿಂತನೆ, ಹೊಸತನ, ಪ್ರೇರಣೆ ಮತ್ತು ನವೀನ ಚಿಂತನೆ. ಶಾಂತಿ, ಪ್ರೀತಿ, ಸಹೋದರತ್ವ ಇವರ ಆಶಯ, ಶಾಂತಿ, ಪ್ರೀತಿ, ಸಹೋದರತ್ವ ಇವರ ಆಶಯ. ಶ್ರೀರಾಮಾಯಣ ದರ್ಶನಂ ಇವರ ಸುಪ್ರಸಿದ್ಧ ಮಹಾಕಾವ್ಯ, ಶ್ರೀರಾಮಾಯಣ ದರ್ಶನಂ ಇವರ ಸುಪ್ರಸಿದ್ಧ ಮಹಾಕಾವ್ಯ. ಕನ್ನಡಾಭಿಮಾನದ ಕಂಪು, ಕನ್ನಡಾಭಿಮಾನದ ಕಂಪು ನಮ್ಮ ರಾಷ್ಟ್ರಕವಿ ರಸಋಷಿ ಕುವೆಂಪು, ನಮ್ಮ ರಾಷ್ಟ್ರಕವಿ ರಸಋಷಿ ಕುವೆಂಪು. ಅವಕಾಶಕ್ಕಾಗಿ ಧನ್ಯವಾದಗಳು. ಪುನೀತ್ ರವರಿಗೆ ಧನ್ಯವಾದಗಳು. ಈಗ ರಾಚಯ್ಯ ಬಿ ಮಳವಳ್ಳಿ. ರಾಷ್ಟ್ರಕವಿ ಕುವೆಂಪು. ಜಯ ಭಾರತ ಜನನಿಯ ತನುಜಾತೆ, ರಚಿಸಿದರೆ ಎಲ್ಲರೂ ಒಪ್ಪುವ ನಾಡಗೀತೆ. ಜಯ ಭಾರತ ಜನನಿಯ ತನುಜಾತೆ, ರಚಿಸಿದರೆ ಎಲ್ಲರೂ ಒಪ್ಪುವ ನಾಡಗೀತೆ. ವಿಶ್ವದ ಶ್ರೇಷ್ಠ ಕಾದಂಬರಿ ಕಾನೂನು ಎಕ್ಕಡತಿ, ಶ್ರೀರಾಮಾಯಣ ದರ್ಶನಂ ಶ್ರೇಷ್ಠ ಕೃತಿ. ವಿಶ್ವದ ಶ್ರೇಷ್ಠ ಕಾದಂಬರಿ ಕಾನೂನು ಎಕ್ಕಡತಿ, ಶ್ರೀರಾಮಾಯಣ ದರ್ಶನಂ ಶ್ರೇಷ್ಠ ಕೃತಿ. ಬೆರಳಿಗೆ ಕೊರಳು ಸ್ಮಶಾನ ಕುರುಕ್ಷೇತ್ರ ರಚಿಸಿದಿರಿ, ಶೂದ್ರ ತಪಸ್ವಿ ಜಲಗಾರ ನಾಟಕಗಳ ಬರೆದಿರಿ. ಬೆರಳಿಗೆ ಕೊರಳು ಸ್ಮಶಾನ ಕುರುಕ್ಷೇತ್ರ ರಚಿಸಿದಿರಿ, ಶೂದ್ರ ತಪಸ್ವಿ ಜಲಗಾರ ನಾಟಕಗಳ ಬರೆದಿರಿ. ನಿಮ್ಮ ನಾಟಕಗಳಲ್ಲಿ ಮಾನವತೆ ತಿಳಿಸಿದಿರಿ, ಜಗದ ಕವಿ ಯುಗದ ಕವಿ ನೀವಾಗಿರಿ. ನಿಮ್ಮ ನಾಟಕಗಳಲ್ಲಿ ಮಾನವೀಯತೆ ತಿಳಿಸಿದಿರಿ, ಜಗದ ಕವಿ ಯುಗದ ಕವಿ ನೀವಾಗಿರಿ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೋ ಮಿಗಿಲಾದ ಶಾಸ್ತ್ರವಿಹುದೇನು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೋ ಮಿಗಿಲಾದ ಶಾಸ್ತ್ರವಿಹುದೇನು ಎಂದು ಪುರಾಣ ಶಾಸ್ತ್ರಗಳನ್ನು ಧಿಕ್ಕರಿಸಿದರೇನು. ನಿಮ್ಮ ಎತ್ತರಕ್ಕೆ ಯಾರಾದರೂ ನಿಲ್ಲಬಲ್ಲರೇನು ಎಂದು ಪುರಾಣ ಶಾಸ್ತ್ರಗಳನ್ನು ಧಿಕ್ಕರಿಸಿದರೇನು. ನಿಮ್ಮ ಎತ್ತರಕ್ಕೆ ಯಾರಾದರೂ ನಿಲ್ಲಬಲ್ಲರೇನು. ಜ್ಞಾನಪೀಠ ಪ್ರಶಸ್ತಿಯ ಮೊದಲು ಪಡೆದಿರಿ, ಕನ್ನಡದ ಮಹಿಮೆಯನ್ನು ವಿಶ್ವಕ್ಕೆ ತಿಳಿಸಿದಿರಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲು ಪಡೆದಿರಿ, ಕನ್ನಡದ ಮಹಿಮೆಯನ್ನು ವಿಶ್ವಕ್ಕೆ ತಿಳಿಸಿದಿರಿ. ಏನಾದರೂ ಆಗೋ ಮೊದಲು ಮಾನವನಾಗು ಎಂದಿರಿ, ಏನಾದರೂ ಆಗೋ ಮೊದಲು ಮಾನವನಾಗು ಎಂದಿರಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಜರಾಮರಾದಿರಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಜರಾಮರಾದಿರಿ. ಅವಕಾಶಕ್ಕಾಗಿ ಧನ್ಯವಾದ. ನನ್ನ ಕವನದ ಶೀರ್ಷಿಕೆ ಯುಗ ರಾಷ್ಟ್ರಕವಿ ಕುವೆಂಪು. ಮೈಕತ್ರ ಬನ್ನಿ, ಮೈಕತ್ರ ಅಲ್ಲ ಮೈಕತ್ರ ಬನ್ನಿ. ಕನ್ನಡದ ಕಹಳೆಯ ಮಹಾನ್ ಶಕ್ತಿ, ಕನ್ನಡದ ಕಹಳೆಯ ಮಹಾನ್ ಶಕ್ತಿ. ಪ್ರಕೃತಿ ಪ್ರಿಯತೆಯ ಕನ್ನಡದ ಕಲ್ಪತರು, ಪ್ರಕೃತಿ ಪ್ರಿಯತೆಯ ಕನ್ನಡದ ಕಲ್ಪತರು. ಕೆಸರಿನಲ್ಲರಳಿದ ಕಮಲದ ಹನಿಹನಿ ಮುತ್ತಿನಲ್ಲಿ, ಕೆಸರಿನಲ್ಲರಳಿದ ಕಮಲದ ಹನಿಹನಿ ಮುತ್ತಿನಲ್ಲಿ ನೆನಪಿನ ಹಾಯ್ದು ಒಡೆಯಲ್ಲಿ ವಿವರಿಸುತ್ತಾ ರಸಋಷಿಯ ಶ್ರೇಷ್ಠ ಕವಿತ್ವ ವಾಣಿ, ರಸಋಷಿಯ ಶ್ರೇಷ್ಠ ಕವಿತ್ವ ವಾಣಿ. ನಿಸರ್ಗ ಸೌಂದರ್ಯೋಪಾಸನೆಯ ಮನಮಿಡಿತದಿ ಭಗವಂತನ ಸ್ವರೂಪ ಕಂಡ ಭಾವನಾ ಜೀವಿ,
ಭಗವಂತನ ಸ್ವರೂಪ ಕಂಡ ಭಾವನಾ ಜೀವಿ. ಕಲ್ಪನಾ ಲೋಕದ ತನ್ಮಯತೆಯಲ್ಲಿ ಕಟ್ಟಿದರು ಕತೆ ಕವಿತೆಗಳ ಹೂಮಾಲೆ. ಕಟ್ಟಿದರು ಕತೆ ಕವಿತೆಗಳ ಹೂಮಾಲೆ. ಮೂಡಣದ ವಿಷಯ ಸುಪ್ರಭಾತ ಸೂಸುತ್ತಿರಲು ಕುಕಿಲದ ವನಸಿರಿಯ ಸುನಾದ ಕಂಠದಲ್ಲಿ ಮಲೆನಾಡ ಮೈಸಿರಿಯ ತಂಬೆಲರ ಸ್ಪರ್ಶದಲ್ಲಿ ಕವಿ ಮನದಿ ಹರಳಿದ ಮಲೆಯಲ್ಲಿ ಮದುಮಗಳು. ಕತ್ತಲೆಯ ಕಡಲಲ್ಲಿ ಮುಗಿಲ ನಕ್ಷತ್ರ ಪುಂಜಗಳು ಆಧ್ಯಾತ್ಮ ಅನಂತ ಪ್ರಭೆಯಲ್ಲಿ ರಾಮಾಯಣ ದರ್ಶನಂ ದಿವ್ಯ ಚೇತನದಲ್ಲಿ ಬೆಳಗುತ್ತಿದೆ ಸಾಹಿತ್ಯ ಸುಧೆಯು ನೆಲ ಜಲದಲ್ಲಿ. ಬೆಳಗುತ್ತಿದೆ ಸಾಹಿತ್ಯ ಸುಧೆಯು ನೆಲ ಜಲದಲ್ಲಿ. ಕವಿ ಮನವೇ ಪ್ರಕೃತಿ ಸಂಗಮದ ಮಂದಿರ. ಉದಯ ರವಿ ವಿಶ್ವಮಾನವನ ಸಂದೇಶ. ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಹೆಮ್ಮೆಯ ಕನ್ನಡಿಗ. ಕವಿಶೈಲದಲ್ಲಿ ಲೀನವಾದ ಕನ್ನಡ ರತ್ನ ಸಸ್ಯ ಕಾಸಿದು ಕೈ ಮುಗಿದು ಒಳಗೆ ಬಾ ಎಂದ ಋಷಿವರ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಹೆಸರು ಮಂಜುಳಾ ಎಸ್, ಕನ್ನಡ ಭಾಷಾ ಶಿಕ್ಷಕಿ, ಯಮದೂರು ಮಳವಳ್ಳಿ ತಾಲೂಕು. ನನ್ನ ಕವನದ ಶೀರ್ಷಿಕೆ ರಸಋಷಿ ಕುವೆಂಪು. ಕನ್ನಡದ ವರ್ಡ್ಸ್ವರ್ತ್ ಎಂದೇ ಖ್ಯಾತರಾದವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದರಿವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬ ಕಾವ್ಯ ನಾಮಧೇಯರು. ಕುವೆಂಪು ಎಂಬ ಖ್ಯಾತ ಕಾವ್ಯನಾಮದವರು ಇವರು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆಯ ನಿರ್ಮಾತೃಗಳಿವರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದವರಿವರು. ಓ ನನ್ನ ಚೇತನ ಹಾಗೂ ನೀ ಹನಿಕೇತನಗಳ ಕಾವ್ಯದ ಕರ್ತೃಗಳಿವರು. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನ್ಮವೆತ್ತವರಿವರು. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳೆಂಬ ಹುದ್ದೆಯ ಶಿಖರವನ್ನೇರಿದವರಿವರು. ಮಹಾರಾಜ ಕಾಲೇಜಿನ ಅಧ್ಯಾಪಕ ಪ್ರಾಂಶುಪಾಲರಿವರು. ನಾಡು, ನುಡಿ, ಪ್ರಕೃತಿ, ಹಾಡು, ಕತೆ, ಕವನ, ನಾಟಕ, ಕಾದಂಬರಿ, ವಿಮರ್ಶೆ, ಅನುವಾದ, ಆಧ್ಯಾತ್ಮ, ವಿಚಾರ, ಚಿಂತನೆ, ಹೀಗೆ ಹಲವಾರು ನೂರಾರು ಸಾವಿರಾರು ವಿಷಯಗಳ ಗಣಿಗಳಿವರು. ಆಡು ಮುಟ್ಟದ ಸೊಪ್ಪಿಲ್ಲ, ರಸಋಷಿ ಕುವೆಂಪು ಬರೆಯದ ಕಾವ್ಯವಿಲ್ಲ ಎಂದೆನಿಸಿದ ಕವಿಯು ಬರೆಯಲಿವರು. ಜ್ಞಾನಪೀಠ, ಪದ್ಮಭೂಷಣ, ಕರ್ನಾಟಕ ರತ್ನ, ಪಂಪ, ರಾಷ್ಟ್ರಕವಿ ಮೊದಲಾದ ಪ್ರಶಸ್ತಿಗಳ ಮುಡಿಗೇರಿಸಿಕೊಂಡ ದನಿಗಳಿವರು. 20ನೆಯ ಶತಮಾನದ ದೈತ್ಯ ಪ್ರತಿಭೆ ಎನಿಸಿದರಿವರು. ಕನ್ನಡ ನಾಡಿನ ಕನ್ನಡಿಗರ ಹೆಮ್ಮೆಯ ಸುಪುತ್ರರಿವರು. ಮಂತ್ರ ಮಾಂಗಲ್ಯ ನೇಗಿಲ ಯೋಗಿಯ ರುವಾರಿಗಳಿವರು. ಸರಳ ಜೀವನ, ಉನ್ನತ ಚಿಂತನೆಯ ನೇತಾರರಿವರು. ಯುಗದ ಕವಿ, ಜಗದ ರವಿ ಎಂಬ ವರಕವಿ ಬೇಂದ್ರೆಯಿಂದ ಕರೆಸಿಕೊಂಡವರಿವರು. ಆ ಮತ ಈ ಮತ ಎನ್ನದಿರಿ, ಮೌಢ್ಯವನ್ನ ಬುಡಮಟ್ಟ ಕೀಳಬನ್ನಿ ಎಂದರಿವರು. ಮನುಜ ಮತ ವಿಶ್ವಪಥ ಎಂಬ ವಾಣಿಯನ್ನ ಲೋಕಕ್ಕೆ ಸಾರಿದವರಿವರು. ರಸಋಷಿ, ರಾಷ್ಟ್ರಕವಿ, ಮಾನವತಾವಾದಿಗೆ ಇದು ನನ್ನ ಪ್ರಣಾಮ. ಅಕ್ಕರೆಯ ಕವಿಗೆ ಇದು ನನ್ನ ಸಕ್ಕರೆಯ ನುಡಿನಮನ. ನನ್ನಮ್ಮ ಈ ಒಂದು ಕಲಾ ಸಾಂಸ್ಕೃತಿಕ ವೇದಿಕೆಗೆ ನಾನು ನನ್ನ ಹೃನ್ಮಂದ ನಮನಗಳನ್ನು ಅರ್ಪಿಸ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸೋಮರಾಜು, ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕಿ ಹಾಗೂ ಆಹಾರ ತಜ್ಞೆ. ಕವಿತೆಯ ಶೀರ್ಷಿಕೆ ಪೂಚಂತೆ ಕಣ್ಣಲ್ಲಿ ಕುವೆಂಪು. ಕೃತಿಯ ಹೆಸರು ಅಣ್ಣನ ನೆನಪು. ಚೊಚ್ಚಲ ಜ್ಞಾನಪೀಠ ಪುರಸ್ಕೃತ
ಕುಪ್ಪಳ್ಳಿಯ ಪುತ್ರ ಹಬ್ಬಿಸಿದರು ಎಲ್ಲೆಡೆ ಕನ್ನಡದ ಕಂಪ. ಸಜ್ಜನಿಕೆಯ ಸರಳತೆಯ ಸರದಾರ, ಕನ್ನಡಮ್ಮನ ಗುಣಗಾನ ಮಾಡುವ ಹಿರಿಕಾರ. ಆಗಿದ್ದರು ವಿಶ್ವವಿದ್ಯಾಲಯದ ಕುಲಪತಿ, ನೀಡಿದ್ದರು ಸಮಾನತೆಯ ಸಂಸ್ಕೃತಿ. ಪಸರಿಸಿದರು ಉದಯ ರವಿಯ ಛಾಯೆಯನ್ನ, ಹತ್ತಿಕ್ಕಲು ಹೊಸ ಪ್ರತಿಭೆಗಳನ್ನ. ಹೊರಹೊಮ್ಮಿಸಲು ಬರಹಗಳ ಊರಣ, ಹೊರಳಿಸಿದರು ಕನ್ನಡ ಅಕ್ಷರಗಳ ತೋರಣ. ಉಲ್ಬಣಿಸಿದವು ರಾಮಕೃಷ್ಣ ಆಶ್ರಮದ ನಿಯಮಗಳು, ವೈಯಕ್ತಿಕ ಜೀವನದಲ್ಲಿ ರಾಜರತ್ನಂರವರನ್ನ ಮುಂದೆ ತಳ್ಳುವಂತೆ ತಿಳಿ ಹೇಳಿದ್ದು ಅಣ್ಣನ ನೆನಪಿನ ದೋಣಿಯಲ್ಲಿ. ಪ್ರಶಸ್ತಿಗಳ ಮಹಾಪ್ರಭು, ಭಾರತ ಜನನಿಯ ಹೊಗಳಿದ ಸೊಬಗು, ಎಲ್ಲೆಡೆ ನಿಮ್ಮದೇ ದಾರ್ಶನಿಕ ನುಡಿಗಳ ನಿಲುವು. ಧನ್ಯವಾದಗಳು. ಜ್ಯೋತಿರವರಿಗೆ ಧನ್ಯವಾದಗಳು. ಈಗ ಹರವೆ ಶಾಂತಕುಮಾರ್. ನನ್ನ ಹೆಸರು ಸುಶಿ ಶಾಂತಕುಮಾರ್ ಹರವೆ, ಚಾಮರಾಜನಗರ. ನನ್ನ ಕವನದ ಶೀರ್ಷಿಕೆ ಯುಗದ ಕವಿ, ಜಗದ ಕವಿ. ಶ್ರೀಯುತರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕುವೆಂಪು ಎಂಬ ಕಾವ್ಯನಾಮದಿ ಗುರುತಿಸಿಕೊಂಡು ರಸ ಋಷಿಯಾಗಿ ಗದ್ಯ, ಕವನ, ನಾಟಕಗಳ ರಚಿಸಿ ಕನ್ನಡ ಸಾರಸ್ವತ ಲೋಕದಿ ರಾಷ್ಟ್ರಕವಿಯಾದರು. ಸಾಮಾನ್ಯರನ್ನು ಶ್ರೀ ಸಾಮಾನ್ಯರಂತೆ ವೈಭವೀಕರಿಸಿ ನವೋದಯ ಸಾಹಿತ್ಯ ಚಳುವಳಿಯ ಹರಿಕಾರರಾದರು. ಬರೆದು ಮೇರುಕುತಿ ಶ್ರೀ ರಾಮಾಯಣ ದರ್ಶನವ ಕನ್ನಡಕ್ಕೆ ಮೊದಲ ಜ್ಞಾನಪೀಠವ ತಂದರು. ಮೈಸೂರು ವಿವಿಯಲ್ಲಿ ಕುಲಪತಿಗಳಾಗಿ ವಿಜೃಂಭಿಸಿ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ಮಾತೃಭಾಷೆಯಲ್ಲಿ ಶಿಕ್ಷಣವ ಪ್ರಸರಿಸಿ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಿದರು. ಮಾತೃಭಾಷೆಯಲ್ಲಿ ಶಿಕ್ಷಣವ ಪ್ರಸರಿಸಿ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಿದರು. ಸರ್ವರಿಗೂ ಸಮಪಾಲು ಸಮಬಾಳು ಸಿಗಲೆಂದು ರೈತರಿಗೆ ಉಳುವ ಯೋಗಿಯ ಬಿರುದು ನೀಡಿದರು. ಸರ್ವರಿಗೂ ಸಮಪಾಲು ಸಮಬಾಳು ಸಿಗಲೆಂದು ರೈತರಿಗೆ ಉಳುವ ಯೋಗಿಯ ಬಿರುದು ನೀಡಿದರು. ಜಾತೀಯತೆಯ ವಿರುದ್ಧ ಹೋರಾಟವ ಮಾಡಿ ಸಾಮಾಜಿಕ ಸಮಾನತೆಗಾಗಿ ಪ್ರೇರಣೆ ನೀಡಿದರು. ಜಾತೀಯತೆಯ ವಿರುದ್ಧ ಹೋರಾಟ ಮಾಡಿ ಸಾಮಾಜಿಕ ಸಮಾನತೆಗಾಗಿ ಪ್ರೇರಣೆ ನೀಡಿದರು. ಯುಗದ ಕವಿಯು ಜಗದ ಕವಿಯಾಗಿ ಮೆರೆದು ಮಂತ್ರ ಮಾಂಗಲ್ಯದಿಂದ ಸರಳ ಮದುವೆ ಮಾಡಿಸಿ ಸಮಾನತೆ ಸಹಬಾಳ್ವೆಯೇ ಜೀವನ ಎಂದ ಕವಿಯು ಜಾತಿ ಮತವ ತೊರೆದು ಒಂದಾಗಿ ಬಾಳಬೇಕೆಂದರು. ಸಮಾನತೆ ಸಹಬಾಳ್ವೆಯೇ ಜೀವನ ಎಂದ ಕವಿಯು ಜಾತಿ ಮತವ ತೊರೆದು ಒಂದಾಗಿ ಬಾಳಬೇಕೆಂದರು. ಚೇತನವನ್ನು ಅನಿಕೇತನವ ಮಾಡಿದ ಕವಿಯು ಕನ್ನಡ ಮಾತೆಯನ್ನು ಭಾರತಾಂಬೆಯ ತನುಜಾತೆಯಾಗಿಸಿದರು. ಚೇತನವನ್ನು ಅನಿಕೇತವ ಮಾಡಿದ ಕವಿಯು ಕನ್ನಡ ಮಾತೆಯನ್ನು ಭಾರತಾಂಬೆಯ ತನುಜಾತೆಯಾಗಿಸಿದರು. ಮನುಜ ಮತವನ್ನು ವಿಶ್ವಪಥವನ್ನು ಮಾಡಿ ಜಗಕ್ಕೆ ವಿಶ್ವಮಾನವ ಸಂದೇಶ ಸಾರಿದರು. ಮನುಜ ಮತವನ್ನು ವಿಶ್ವಪಥವನ್ನು ಮಾಡಿ ಜಗಕ್ಕೆ ವಿಶ್ವಮಾನವ ಸಂದೇಶ ಸಾರಿದರು. ಎಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಸಾಂಸ್ಕೃತಿಕ ಕಲಾ ತಂಡದ ಬಳಗಕ್ಕೆ ನನ್ನ ಅನಂತ ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ರಸಋಷಿ. ಉದಯ ರವಿಯನ್ನು ಕಂಡು ಹೃದಯ ತುಂಬಿ ಹಾಡಿದ ಕಾವ್ಯದಾಗಸವ ಜಗಜಗನೆ ಬೆಳಗಿದ ಕನ್ನಡದ ಕಂಪು ಕುವೆಂಪು. ಉದಯ ರವಿಯನ್ನು ಕಂಡು ಹೃದಯ ತುಂಬಿ ಹಾಡಿದ ಕಾವ್ಯದಾಗಸವ ಜಗಜಗನೆ ಬೆಳಗಿದ ಕನ್ನಡದ ಕಂಪು ಕುವೆಂಪು. ಹಸಿರ ಮಲೆನಾಡಿನಲ್ಲಿ ಜನಿಸಿ ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಬೊಮ್ಮನಹಳ್ಳಿ ಕಿಂದ್ರ ಜೋಗಿಯ ಜನಮನಕ್ಕೆ ಪರಿಚಯಿಸಿದ ಜಗದ ಕವಿ, ಜನದ ಕವಿ, ರಾಷ್ಟ್ರಕವಿ. ಪಾಂಚಜನ್ಯ ಮೊಳಗಿಸಿ ಕನ್ನಡ ಡಿಂಡಿಮ ಬಾರಿಸಿ ವಿಶ್ವಮಾನವ ಸಂದೇಶವ ವಿಶ್ವದೆಲ್ಲೆಡೆ ಸಾರಿದ ವಿಶ್ವಮಾನ್ಯ ಕನ್ನಡಮ್ಮನ ಕಿರೀಟದಲ್ಲಿ ಹೊಳೆವ ಅನರ್ಘ್ಯ ರತ್ನ ಈ ಕರ್ನಾಟಕ ರತ್ನ. ಹೆಸರು ಪುಟ್ಟಪ್ಪ, ಸಾಧನೆಯಲ್ಲಿ ದೊಡ್ಡಪ್ಪ. ಹೆಸರು ಪುಟ್ಟಪ್ಪ, ಸಾಧನೆಯಲ್ಲಿ ದೊಡ್ಡಪ್ಪ. ರಾಮಾಯಣ ದರ್ಶನ ಮಹಾಕಾವ್ಯದ ಸೃಷ್ಟಿಕರ್ತ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ. ಕನ್ನಡಕ್ಕಾಗಿ ಅಹರ್ನಿಶಿ ದುಡಿದ ರಸಋಷಿ ಕುವೆಂಪು ಕನ್ನಡಮ್ಮನ ಹೆಮ್ಮೆಯ ಕುಬರ, ಎಂದೆಂದಿಗೂ ಅಜರಾಮರ. ನಮಸ್ಕಾರ.
ನಮ್ಮ ಹೆಸರು ಚಿಕ್ಕಣ್ಣ ಶಂಕರನ್ ಅಂತ, ಚನ್ನಪಟ್ಟಣದಿಂದ ಬಂದಿದ್ದೇವೆ. ನನ್ನ ಕವನದ ಶೀರ್ಷಿಕೆ ರಾಷ್ಟ್ರಕವಿ ಕುವೆಂಪು. ಇವರೇ ನೋಡಿ, ರಾಷ್ಟ್ರಕವಿ ಕುವೆಂಪು ತಮ್ಮ ಕಾವ್ಯ ಕವನಗಳಲ್ಲಿ ಮುಳುಗಿಸಿದರು ಕನ್ನಡ ನಾಡಿನ ಗಾನ ಕೋಗಿಲೆಯ ಕಂಪು. ಸೂರ್ಯ ಚಂದ್ರ ಇರುವ ತನಕ ಹಚ್ಚ ಹಸಿರು ಇವರ ಸವಿ ನೆನಪು. ಬರೆದರು ಶ್ರೀರಾಮಾಯಣ ದರ್ಶನ, ಅದರಿಂದ ಬಿಟ್ಟರು ಜಾತಿವಾದಿಗಳಿಗೆ ಸುದರ್ಶನ. ತುಂಬಿದರು ಶ್ರೀಸಾಮಾನ್ಯ ಅಸಾಮಾನ್ಯರ ಎದೆಯಲ್ಲಿ ಶ್ರೀರಾಮನ ಆದರ್ಶನ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ ಇವರ ಮುಂತಾದ ಮಹಾಕಾವ್ಯಗಳು. ಅದರಲ್ಲಿ ಇನ್ನೊಂದು ಮಲೆಗಳಲ್ಲಿ ಮದುಮಗಳು. ಆಕಾಶದಲ್ಲಿ ಸದಾ ಹಾರಾಡುತ್ತಿರುವಂತೆ ಕನ್ನಡದ ಬಾವುಟ. ಮಹಾಕವಿಗಳ ಸಾಲಿನಲ್ಲಿ ಇವರನ್ನು ಮಹಾಕವಿ ಎಂದು ಸಾರುತ್ತಿದೆ ಕನ್ನಡದ ಭೂಪಟ. ಕನ್ನಡಕ್ಕೆ ಇವರಿಂದಲೇ ಬಂದಿತ್ತು ಮೊದಲ ಜ್ಞಾನಪೀಠ. ಆಕಾಶದಲ್ಲಿ ಸದಾ ಹಾರಾಡುತ್ತಿರುವಂತೆ ಕನ್ನಡದ ಬಾವುಟ. ಮಹಾಕವಿಗಳ ಸಾಲಿನಲ್ಲಿ ಇವರನ್ನು ಮಹಾಕವಿ ಎಂದು ಸಾರುತ್ತಿದೆ ಕನ್ನಡದ ಭೂಪಟ. ಕನ್ನಡಕ್ಕೆ ಇವರಿಂದಲೇ ಬಂದದ್ದು ಮೊದಲ ಜ್ಞಾನಪೀಠ. ಕನ್ನಡ ಭಾಷೆಗೆ ಕೊಟ್ಟರು ತಮ್ಮ ಕೊರಳು, ಮಾತೃಭಾಷ್ಯದ ಸಾಹಿತ್ಯದ ಸಿರಿ ಬಾಡದಂತೆ ಆದರೂ ತಂಪಾದ ನೆರಳು. ಕನ್ನಡ ಭಾಷೆಗೆ ಕೊಟ್ಟರು ತಮ್ಮ ಕೊರಳು, ಮಾತೃಭಾಷೆಯ ಸಾಹಿತ್ಯದ ಸಿರಿ ಬಾಡದಂತೆ ಆದರೂ ತಂಪಾದ ನೆರಳು. ಮತ್ತೊಮ್ಮೆ ಕನ್ನಡದ ಸಾಹಿತ್ಯದ ಸಿರಿ ಸಂಪತ್ತನ್ನು ಅಪ್ಪಿಕೊಳ್ಳುವಂತೆ ಮಾಡಿದರು ಜಗದ ಜನಗಳು. ಕನ್ನಡಕ್ಕೆ ಕೈ ಎತ್ತಿದರೆ ಆ ಕೈ ಕಲ್ಪವೃಕ್ಷ, ಕನ್ನಡಕ್ಕೆ ಕೈ ಎತ್ತಿದರೆ ಕೈ ಆಗುವುದು ಕಲ್ಪವೃಕ್ಷ. ಕನ್ನಡಿಗರಿಗೆ ಕನ್ನಡದಿಂದಲೇ ಮೋಕ್ಷ. ಕನ್ನಡ ಎಂಬುದು ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ ಕದಂಬ ವೃಕ್ಷ ಎಂದರು ಕುವೆಂಪು ಎಂಬ ಮಹಾ ಮಂತ್ರಾಕ್ಷ. ಲೋಕಕ್ಕೆ ಸಾರಿದರು ವಿಶ್ವಮಾನವ ಸಂದೇಶ. ಆ ಸಂದೇಶದಿಂದ ತಿಳಿಯಿತು ಮನುಷ್ಯರ ನಡುವೆ ಇಲ್ಲ ಯಾವುದೇ ವ್ಯತ್ಯಾಸ. ಮನುಷ್ಯರನ್ನು ನಿಂದಿಸುವುದು ಅದು ಕೇವಲ ರಾಕ್ಷಸನ ಕೆಲಸ. ಕನ್ನಡವೇ ಎಂದು ಸಾರಿ ಹೇಳಿತು ಕುವೆಂಪು ಅವರ ಸಂದೇಶ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಭೂಮಿ ಆಕಾಶದಂತೆ ಶಾಶ್ವತವಾದುದು ಕನ್ನಡ ಸಾಹಿತ್ಯ. ಧನ್ಯವಾದಗಳು. ಚಿಕ್ಕಣ್ಣರವರಿಗೆ ಧನ್ಯವಾದಗಳು. ಈಗ ನಂಜನಗೂಡು. ಹರಿ ಓಂ. ಸರ್ವರಿಗೂ ಶುಭ ಮಧ್ಯಾಹ್ನ. ಕನ್ನಡ ರಾಜ್ಯೋತ್ಸವದ ಶುಭ ಕಾಮನ. ನನ್ನವ್ವ ಸಾಂಸ್ಕೃತಿಕ ಕಲಾ ತಂಡಕ್ಕೆ ಅಭಿನಂದನ. ಪ್ರಸ್ತುತಪಡಿಸುತ್ತೇನೆ ಸ್ವರಚಿತ ಕವನ. ನನ್ನ ನಾಮಧೇಯ ರಂಜನ. ಸ್ವರಚಿತ ಕವನದ ಶೀರ್ಷಿಕೆ ಮಲೆನಾಡಿನ ಪ್ರಕೃತಿ ವರ್ಣನ. ಕವಿಯ ಅನನ್ಯ ಕಲ್ಪನ. ಕುವೆಂಪು ಬಗ್ಗೆ ಬರೆಯೋದು ಬೇಡ, ಅವರು ಬರೆದಿದ್ದಂತಹ ಪುಸ್ತಕದ ಬಗ್ಗೆ ಬರಿಬೇಕು ಅಂತ ಹೇಳಿ ಬಲಗದಲ್ಲಿ ಹಾಕಿದ್ರು. ಹಾಗಾಗಿ ನನ್ನ ಆಯ್ಕೆ ವಿಷಯ ಕುವೆಂಪುರವರ ಪ್ರಥಮ ಕಾದಂಬರಿ ಕಾನೂರು ಹೆಗ್ಗಡತಿ. ಶೀರ್ಷಿಕೆ ಮಲೆನಾಡಿನ ಪ್ರಕೃತಿ ವರ್ಣನ. ಕವಿಯ ಅನನ್ಯ ಕಲ್ಪನ. ರಾಷ್ಟ್ರಕವಿ ಕುವೆಂಪುರವರ ಪ್ರಥಮ ಕಾದಂಬರಿ ಕಾನೂರು ಹೆಗ್ಗಡತಿ ನೈಜ ಅಚ್ಚರಿ. ಪಾತ್ರಗಳು, ಸಂಬಂಧ, ಭಾಷೆ ಅತ್ಯಂತ ಮನೋಹರಿ. ಕವಿಭಾವದಲ್ಲಿ ತುಂಬಿದೆ ಮಲೆನಾಡಿನ ಐಸಿರಿ. ಪಾತ್ರಗಳು, ಸಂಬಂಧ, ಭಾಷೆ ಅತ್ಯಂತ ಮನೋಹರಿ. ಕವಿಭಾವದಲ್ಲಿ ತುಂಬಿದೆ ಮಲೆನಾಡಿನ ಐಸಿರಿ. ಕಣ್ಣಿಗೆ ನಿಲುಕುವಂತಹ ಪ್ರಕೃತಿ ವರ್ಣನ. ಕವಿಯ ಕಲ್ಪನಾ ಸಂಬಂಧಗಳ ಮನೋಜ್ಞ ಚಿತ್ರಣ. ಕಣ್ಣಿಗೆ ನಿಲುಕುವಂತಹ ಪ್ರಕೃತಿ ವರ್ಣನ. ಕವಿಯ ಕಲ್ಪನಾ ಸಂಬಂಧಗಳ ಮನೋಜ್ಞ ಚಿತ್ರಣ. ಬದುಕಿನ ವಿವಿಧ ಮಜಲುಗಳ ಅನಾವರಣ. ಮಲೆನಾಡಿನ ಸೌಂದರ್ಯ ತುಂಬಿಕೊಳ್ಳುವುದು ನಮ್ಮಯ ನಯನ. ಮಲೆನಾಡಿನ ಸೌಂದರ್ಯ ತುಂಬಿಕೊಳ್ಳುವುದು ನಮ್ಮಯ ನಯನ. ಅಂದಿನ ಜನರ ಜೀವನ ಕ್ರಮದ ಹಲವು ಆಚರಣೆ. ನೈಜವಾಗಿ ಸಂದರ್ಭಕ್ಕೆ ತಕ್ಕಂತೆ ಆಗಬೇಕು ಬದಲಾವಣೆ. ಹೂವಯ್ಯ ಸೀತೆಯರ ಪ್ರೇಮ ಕಥೆಯ ಆಕರ್ಷಣೆ. ನವಿರಾಗಿ ಕಾದಂಬರಿಯಲ್ಲಿ ಮೂಡಿ ಬಂದಿದೆ ವಿವರಣೆ. ಹೂವಯ್ಯ ಸೀತೆಯರ ಪ್ರೇಮ ಕಥೆಯ ಆಕರ್ಷಣೆ. ನವಿರಾಗಿ ಕಾದಂಬರಿಯಲ್ಲಿ ಮೂಡಿ ಬಂದಿದೆ ವಿವರಣೆ. ಹೂವಯ್ಯ ಸೀತೆಯರ ಸಂಬಂಧದ ತಿರುವು ಅನಿರೀಕ್ಷಿತ. ರಮಣೀಯ ಪ್ರಕೃತಿ ಲೋಕ ಅನನ್ಯ ಅತ್ಯದ್ಭುತ.
ಹೂವಯ್ಯ ಸೀತೆಯರ ಸಂಬಂಧದ ತಿರುವು ಅನಿರೀಕ್ಷಿತ, ರಮಣೀಯ ಪ್ರಕೃತಿ ಲೋಕ ಅನನ್ಯ ಅತ್ಯದ್ಭುತ. ಕಥಾ ಹಂದರದಲ್ಲಿ ಪೂರಕ ಕಥೆಗಳು ಮನಕ್ಕೆ ಹಿತ, ಕತೆ ಓದಿದರೆ ಚಲನಚಿತ್ರದಂತೆ ಕಣ್ಣಿನ ಮುಂದೆ ಬರುವುದು ಖಂಡಿತ. ಕಥಾ ಹಂದರದಲ್ಲಿ ಪೂರಕ ಕಥೆಗಳು ಮನಕ್ಕೆ ಹಿತ, ಕಥೆ ಓದಿದರೆ ಚಲನಚಿತ್ರದಂತೆ ಕಣ್ಣಿನ ಮುಂದೆ ಬರುವುದು ಖಂಡಿತ. ಗ್ರಾಮ್ಯ ಅಭಿರುಚಿಯ ದೃಶ್ಯಗಳ ಅವಲೋಕನ, ಕೆಲವು ಪ್ರಾದೇಶಿಕ ಪದಗಳ ನೈಜತೆಯ ಪೂರಣ. ಗ್ರಾಮ್ಯ ಅಭಿರುಚಿಯ ದೃಶ್ಯಗಳ ಅವಲೋಕನ, ಕೆಲವು ಪ್ರಾದೇಶಿಕ ಪದಗಳ ನೈಜತೆಯ ಪೂರಣ. ಕಾದಂಬರಿಯ ಒಳಹೊಕ್ಕರೆ ಸಿಗುವುದು ಕಾವ್ಯದ ರಸದೌತಣ, ನೈಜ ಬರಹಗಾರರಿಗೆ ಪ್ರಕೃತಿಯೇ ಮನೋಹರ ತಾಣ. ಕಾದಂಬರಿಯ ಒಳಹೊಕ್ಕರೆ ಸಿಗುವುದು ಕಾವ್ಯದ ರಸದೌತಣ, ನೈಜ ಬರಹಗಾರರಿಗೆ ಪ್ರಕೃತಿಯೇ ಮನೋಹರ ತಾಣ. ಕಥಾನಾಯಕನ ಸಹೃದಯತೆಯಲ್ಲಿ ವ್ಯಕ್ತವಾಗಿದೆ ಘನತೆ, ಕಾದಂಬರಿಯ ಕೇಂದ್ರ ಬಿಂದು ಸುಬ್ಬಮ್ಮನ ಅಸಹಾಯಕತೆ. ಕಥಾನಾಯಕನ ಸಹೃದಯತೆಯಲ್ಲಿ ವ್ಯಕ್ತವಾಗಿದೆ ಘನತೆ, ಕಾದಂಬರಿಯ ಕೇಂದ್ರ ಬಿಂದು ಸುಬ್ಬಮ್ಮನ ಅಸಹಾಯಕತೆ. ಕಾನೂರು ಹೆಗ್ಗಡಿತಿಯಾಗಿ ತೋರಿಸುವ ಕಾರ್ಯದಕ್ಷತೆ, ಒಟ್ಟಾರೆ ಓದುಗರ ಮನದಲ್ಲಿ ಮೂಡುವುದು ಧನ್ಯತೆ. ಕಾನೂರು ಹೆಗ್ಗಡಿತಿಯಾಗಿ ತೋರಿಸುವ ಕಾರ್ಯದಕ್ಷತೆ, ಒಟ್ಟಾರೆ ಓದುಗರ ಮನದಲ್ಲಿ ಮೂಡುವುದು ಧನ್ಯತೆ. ಅವಕಾಶಕ್ಕಾಗಿ ಆಲಿಸಿದ್ದಕ್ಕಾಗಿ ವಂದನ ಅಭಿವಂದನ. ನನ್ನ ನಾಮಧೇಯ ರಂಜನಾ. ರಂಜನಾರವರಿಗೆ ಧನ್ಯವಾದಗಳು. ಈಗ ನರಸಿಂಗರಾವ್, KSRTC ಬೆಂಗಳೂರು. ಸ್ವಾಭಿಮಾನದ ಕನ್ನಡದ ನಡುಗೆ, ಸ್ವಾಭಿಮಾನದ ಕನ್ನಡದ ನಡುಗೆ. ಇರಬೇಕು ಯಜಮಾನ, ಇರಬೇಕು ಯಜಮಾನ ಮನೆಯ ಚುಕ್ಕಾಣಿಗೆಂದು, ಇರಬೇಕು ಯಜಮಾನ ಮನೆಯ ಚುಕ್ಕಾಣಿಗೆಂದು, ಇರಬೇಕು ಮನೆಯೊಬ್ಬ ರೈತ ಯೋಧ ದೇಶ ರಕ್ಷಣೆಗೆಂದು, ಇರಬೇಕು ಒಬ್ಬ ರೈತ ಯೋಧ ದೇಶ ರಕ್ಷಣೆಗೆಂದು, ಇರಬೇಕು ಇರಬೇಕು ವಿದ್ಯೆಗೆ ಗುರು ಶಿಕ್ಷಕರ ಶಿಷ್ಯರ ಬಾಳ ಬೆಳಗಿಸಲೆಂದು, ಇರಬೇಕು ವಿದ್ಯೆಗೆ ಗುರು ಶಿಷ್ಯರ ಬಾಳ ಬೆಳಗಿಸಲೆಂದು, ಇರಬೇಕು ಇಂಥ ಸಂಘ ಸಂಸ್ಥೆಗಳು ಅಂದರೆ ನನ್ನವ, ಇರಬೇಕು ನನ್ನವ ಸಂಘ ಸಂಸ್ಥೆಗಳು ಕನ್ನಡಕ್ಕಾಗಿ ಸಾಹಿತಿಗಳನ್ನು ಬೆಳಕಿಗೆ ತರಲೆಂದು, ಇರಬೇಕು ಉತ್ಸಾಹ ದೇಶದ ಕನ್ನಡದ ಸೊಗಡನ್ನು ಹರಡಲು, ಇರಬೇಕು ಉತ್ಸಾಹ ದೇಶದಾದ್ಯಂತ ಕನ್ನಡದ ಸೊಗಡನ್ನು ಹರಡಲು, ಕೊಡಬೇಕು ಪ್ರೋತ್ಸಾಹ ನಾಡು ನುಡಿಯ ಸಾಹಿತ್ಯ ರಸಿಕರಿಗೆ, ನಾಡು ನುಡಿಯ ಸಾಹಿತ್ಯ ರಸಿಕರಿಗೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಓ ನನ್ನ ಚೇತನ ಆಗುನಿ ಅನಿಕೇತನ. ಎಂತ ಸಾರಿರುವ ನಮ್ಮ ಕುವೆಂಪುರವರ ಕನಸಿನಂತೆ ಹರಡಬೇಕು ವಿಜೃಂಭಿಸಬೇಕು, ಹಾರಬೇಕು ಅಖಂಡ ಭಾರತದ ಎಲ್ಲೆಡೆ ಕನ್ನಡದ ಬಾವುಟ. ನೆಲ ಜಾತಿ ಧರ್ಮಗಳ ಬಿಕ್ಕಟ್ಟು ಬಿಟ್ಟು ನೆಲ ಜಲವನ್ನು ನೆನೆದು ಸ್ವಾಭಿಮಾನದ ನಡೆ ಇರಲಿ. ಕನ್ನಡಕ್ಕೆ ಕಹಳೆ ಊದಿ ನಗಾರಿ ಬಾರಿಸಿ ಜಿಡ್ಡು ಹಿಡಿದ ಜನರ ಬಡದೆಪ್ಪಿಸಿ ಸ್ವಾಭಿಮಾನದ ಕನ್ನಡದ ರಥವನ್ನೆಳೆಯಲು, ಸ್ವಾಭಿಮಾನದ ಕನ್ನಡದ ರಥವನ್ನೆಳೆಯಲು. ಕನ್ನಡಕ್ಕೆ ಕರ್ಮಯೋಗಿಯಾಗಿ ದೀಕ್ಷೆ ತೊಟ್ಟು ಪವಿತ್ರವಾದ ತಾಯಿ ಭುವನೇಶ್ವರಿಯ ಪಾದ ಸ್ಪರ್ಶಿಸಲು ನಮ್ಮ ಕುವೆಂಪುರವರ ಕನಸು ನೆನಸಾಗಲು. ಎಲ್ಲ ಚಲವಂತ ಕನ್ನಡಿಗರೇ ಕಿಚ್ಚಿನಿಂದ ದಯವಿಟ್ಟು ಹೇಳ್ತೀರಾ ಕನ್ನಡಕ್ಕೆ ಎಲ್ಲರೂ ಹೇಳ್ಬೇಕು. ಕರ್ನಾಟಕಕ್ಕೆ ಕುವೆಂಪುರವರಿಗೆ ಜಯವಾಗಲಿ. ಧನ್ಯವಾದ. ಕುಣಿದು ಕುಪ್ಪಳಿಸಿದರು ಸಾಹಿತ್ಯ ಲೋಕದಲ್ಲಿ ಇವರು
ಮಲೆಗಳಲ್ಲಿ ಮದುಮಗಳಂತೆ ಸಾಹಿತ್ಯದಲ್ಲಿ ಶೃಂಗಾರ ಮಾಡಿದವರು ನಮ್ಮ ಕುವೆಂಪರು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂದರು. ಕೈಯ ಮುಗಿದು ಒಳಗೆ ಬಾ, ಶಿಲೆಯೆಲ್ಲ ಅಲೆಯ ಬಲೆ ಅಂದರು ನಮ್ಮ ರಾಷ್ಟ್ರ ಕವಿಗಳು. 100 ಮತಗಳ ಒಟ್ಟ ತೂರಿ ವಿಶ್ವ ಮಾನವನಾಗು ಎಂದರು. ಜಾತಿ ಭೇದ ಮತಗಳ ಮರೆತು ಒಂದಾಗಿ ಬದುಕಟ್ಟಿ ಎಂದರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಮೈಯ ತಳೆದು ಬಾ, ಕೈಯ ಮುಗಿದು ಬಾ, ಹಮ್ಮ ತೊರೆದು ಬಾ, ಇದು ಪಕ್ಷಿ ಕಾಶಿ ಅಂದರು. ಇವರೇ ಶ್ರೀರಾಮಾಯಣ ದರ್ಶನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟವರು. ಜೈ ಭಾರತ ಜನನಿಯ ತನುಜಾತಿ, ಜೈ ಹೇ ಕರ್ನಾಟಕ ಮಾತೆ ಎಂದರು ನಮ್ಮ ಕುವೆಂಪರು. ಧನ್ಯವಾದ. ರಸ ಋಷಿಗೆ ನಮನಗಳು. ಯುಗದ ಕವಿ, ಜಗದ ಕವಿ, ಕುವೆಂಪು ಎಂಬ ರಾಷ್ಟ್ರ ಕವಿ, ಕನ್ನಡ ಕಾವ್ಯಲೋಕದ ಧೀಮಂತ ಕವಿ, ಕನ್ನಡ ಕಾವ್ಯಲೋಕದ ಧೀಮಂತ ಕವಿ. ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುತ್ತಾ ಕನ್ನಡ ಸಾಹಿತ್ಯ ಸುರಿಸುತ್ತ ಕರುನಾಡಿನ ಜೀವನಾಡಿ ಈತ, ಕರುನಾಡಿನ ಜೀವನಾಡಿ ಈತ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ ಕನ್ನಡಾಂಬೆಗೆ ಜ್ಞಾನಪೀಠ ಪ್ರಶಸ್ತಿ ಕಿರೀಟ ತೊಡಿಸಿದ ಸಾಹಿತ್ಯ ಲೋಕದ ಮೇರು ಶ್ರಾವ್ಯ, ಸಾಹಿತ್ಯ ಲೋಕದ ಮೇರು ಶ್ರಾವ್ಯ. ಕುವೆಂಪುರವರ ಸಾಹಿತ್ಯ ಕೃಷಿಯ ಚಮತ್ಕಾರ ಮುಕುಟಕ್ಕೇರಿದೆ ಹಲವು ಪ್ರಶಸ್ತಿ ಪುರಸ್ಕಾರ. ಕುವೆಂಪುರವರ ಸಾಹಿತ್ಯ ಕೃಷಿಯ ಚಮತ್ಕಾರ ಮುಕುಟಕ್ಕೇರಿದೆ ಹಲವು ಪ್ರಶಸ್ತಿ ಪುರಸ್ಕಾರ. ಜಾತಿ ಭೇದ ಭಾವವ ದೂಡುತ್ತ ಮಾನವ ಕುಲಂ ತಾನೊಂದೇ ಬಲಂ ಎನ್ನುತ್ತಾ ಸರ್ವೋದಯ ಸಮನ್ವಯ ಸಾರಿದಾತ ನಮ್ಮ ರಸ ಋಷಿಗೆ ಎಂದೆಂದು ಅಜರಾಮರ. ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಗೋಷ್ಠಿ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪುರವರು ರಚಿಸಿದ ನಾಡಗೀತೆಗೆ 100 ವರ್ಷ ತುಂಬಿದ ಸಲುವಾಗಿ ಕುವೆಂಪುರವರು ಸಾಹಿತ್ಯ ಭಾಷೆ ಕನ್ನಡ ನಾಡಿಗೆ ನೀಡಿದ ಕೊಡುಗೆಗೆ ನನ್ನ ಈ ಕವನವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇನೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ರಾಷ್ಟ್ರಕವಿಗಳಾಗಿದ್ದವರು. ಶಿವಮೊಗ್ಗ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಜನಿಸಿದವರು. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಶ್ರೇಷ್ಠ ಕನ್ನಡದ ಕವಿ ಮತ್ತು ಕಾದಂಬರಿಕಾರರು. ಅವರೇ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು. ಜೈ ಭಾರತ ಜನನಿಯ ತನುಜಾತೆ ನಾಡಗೀತೆಯ ಬರೆದವರು. ವೈಚಾರಿಕ ಆಶಯಗಳ ಆಧಾರದಲ್ಲಿ ವಿಶ್ವಕವಿ ಆದವರು. ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು. ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಗಳ ಪುರಸ್ಕೃತರು. ಅವರೇ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು. ಮನುಜ ಮತ ವಿಶ್ವ ಪಥದಲ್ಲಿ ಮುನ್ನಡೆಯಿರಿ ಎಂದರು. ಸರ್ವೋದಯ ಸಮನ್ವಯ ಗೌರವಿಸಿದ ಕಲಿಯಿರಿ ಎಂದರು. ಪೂರ್ಣ ದೃಷ್ಟಿ ಮನೋಭಾವದಿ ಎಲ್ಲರನ್ನೂ ಕಾಣಿರೆಂದರು. ಪಂಚ ಮಂತ್ರಗಳಿಂದ ವಿಶ್ವ ಮಾನವ ಸಂದೇಶಗಳ ಸಾರಿದವರು. ಅವರೇ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು. ಮೈಸೂರಿನಲ್ಲಿ ಕನ್ನಡದ ಅಧ್ಯಯನ ಸಂಸ್ಥೆ ಸ್ಥಾಪಿಸಿದವರು. ಕನ್ನಡವನ್ನು ಶಿಕ್ಷಣದ ಮಾಧ್ಯಮವನ್ನಾಗಿ ಮುನ್ನಡೆಸಿದವರು. ಮಾನಸ ಗಂಗೋತ್ರಿ ಎಂದು ನಾಮಕರಣ ಮಾಡಿದವರು. ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವ ರಚಿಸಿದವರು. ಅವರೇ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು. 20ನೇ ಶತಮಾನದ ಅಸಾಮಾನ್ಯ ಚೈತನ್ಯರಾಗಿದ್ದವರು. ಕವಿವರ್ಯರ ಸಾಹಿತ್ಯ ಸಿಂಹಾಸನಕ್ಕೆ ಶಿರಬಾಗಿದವರು. ಅಗಣಿತ ತಾರಾಗಣಗಳ ನಡುವೆ ಮಿಂಚುತ್ತಲಿಹರು. ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಿ ಜೀವಿಸಿರೆಂದರು. ಅವರೇ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು. ಸಿರಿಗನ್ನಡಂ ಗಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸಮರ್ಪಿಸುವ ವಸುಮತಿ ಎಸ್, ನಿವೃತ್ತ ಶಿಕ್ಷಕಿ, ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ವಸುಮತಿ ಎಸ್ ರವರಿಗೆ ಧನ್ಯವಾದಗಳು. 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಕವನದ ಶೀರ್ಷಿಕೆ ಪುಟ್ಟಪ್ಪ ಕಂಡ ಕನಸು ನೆನಸಾಗಿಸೋಣ. ಕನ್ನಡವ ಉಳಿಸೋಣ, ಕನ್ನಡವ ಬೆಳೆಸೋಣ. ಕಣಕಣದಲ್ಲೂ ಕನ್ನಡ, ನೆತ್ತರ ಕಣದಲ್ಲೂ ಕನ್ನಡ. ಸಾಹಿತ್ಯ ಬರೆಯೋಣ, ಸಾಹಿತ್ಯ ಉಳಿಸೋಣ. ಸಾಹಿತ್ಯ ಬರೆಯೋಣ, ಸಾಹಿತ್ಯ ಉಳಿಸೋಣ. ಸಣ್ಣದಾದರೂ ಕೃತಿ, ಅದಕ್ಕಿದೆ ಅದರ ಆಕೃತಿ. 70,000 ಸಂಪತ್ತು ಪುಟ್ಟಪ್ಪ ಕನ್ನಡಕ್ಕೆ ಕೊಟ್ಟ ವಜ್ರ ಮುತ್ತು.
70,000 ಸಂಪತ್ತು ಪುಟ್ಟಪ್ಪ ಕನ್ನಡಿಗೆ ಕೊಟ್ಟ ವಜ್ರ ಮುತ್ತು. ಎಲ್ಲ ಕೃತಿಗಳಲ್ಲಿವೆ ಅರ್ಥ, ತಿಳಿಯಬೇಕು ನಾವು ಒಳ ಅರ್ಥ. ನಾಡ ನುಡಿಯ ಕುರಿತು ಬರೆಯುವಂತಾಗುವ, ನಾಡ ನುಡಿಯ ಕುರಿತು ಬರೆಯುವಂತಾಗುವ, ನಾಡ ನುಡಿಯ ಏಳುವಿಗೆ ಉಂಟಾಗುವ, ನಾವೆಲ್ಲ ಒಂದಾಗುವ, ಕನ್ನಡವ ಕಟ್ಟುವ. ತಿಳಿಯೋಣ, ಓದೋಣ, ಕಲಿಯೋಣ, ಬರೆಯೋಣ, ಪುಟ್ಟಪ್ಪ ಕಂಡ ಕನಸು ನೆನಸಾಗಿಸೋಣ. ಧನ್ಯವಾದಗಳು. ನನ್ನ ಹೆಸರು ಮಾರುತಿ. ಕವನದ ಶೀರ್ಷಿಕೆ ಔದಾರ್ಯವೇ ಸೌಂದರ್ಯ ಸೃಷ್ಟಿ. ಮಂಡ್ಯದ ಮುಗ್ಧ ಜನ ತೀರ್ಥಳಿಗೆ ಬೀಳ್ಕೊಡುವವರು. ಗೆಳೆಯರೆಲ್ಲರೂ ಮಲೆನಾಡಿನಲ್ಲಿ ಮಲೇರಿಯಾ ಎಂದರು. ಈ ಭೂಮಿಯನ್ನು ಮಾಯ ಬಿಟ್ಟರು ಮಲೇರಿಯಾ ಬಿಡದು ಎಂದರು. ತುಂಗಾ ನದಿಯ ತೀರ್ಥಹಳ್ಳಿಯ ಪರಿಸರಕ್ಕೆ ಮಾರುವುದು. ಪಾಳು ಬಿದ್ದ ಕಟ್ಟಡಗಳನ್ನು ಕಂಡನು, ಸುಂದರ ಪರಿಸರವನ್ನು ಆನಂದಿಸಿದನು. ರಾತ್ರಿಯಾದರೂ ಮನೆಗೆ ಹೋಗುವುದನ್ನೇ ಮರೆತನು. ಕೆಲಸದವಳು ಬಯಲು ಸೀಮೆಯಲ್ಲ ಮಲೆನಾಡು ಎಂದಳು. ಹುಣ್ಣಿಮೆಯ ಬೆಳದಿಂಗಳಲ್ಲಿ ಕಾದಂಬರಿ ಓದಲು ಹೊರಟನು. ರಾಮತೀರ್ಥ ಮಂಟಪದ ಮೇಲೆ ಕುಳಿತನು. ಹುಣ್ಣಿಮೆಯ ಬೆಳದಿಂಗಳಲ್ಲಿ ಪರ್ವತ ಕಂದರಗಳಿಂದ ಹರಿದು ಬರುವ ತುಂಗೆಯನ್ನು ಕಂಡನು. ಕಣ್ಣಿಗೆ ಕಾಣದೆ ಗಗನದಲ್ಲಿ ಇಂಪು ಗಾನವನ್ನು ಕೇಳಿದನು. ಬಿಳಿಯ ಬಟ್ಟೆ ನುಟ್ಟ ಓರ್ವ ನನ್ನೆಡೆಗೆ ಬಂದನು. ಅವರು ನನ್ನ ಬಾಲ್ಯದ ಶಿಕ್ಷಕರೆಂದು ತಿಳಿದನು. ಬಾಲ್ಯದ ಸವಿ ನೆನೆಯುತ್ತಿರುವಾಗ ಶಿಕ್ಷಕರಲ್ಲಿ ದುಃಖವನ್ನು ಕಂಡೆನು. ಶಿಕ್ಷಕರ ದುಃಖಕ್ಕೆ ಕಾರಣವೇನೆಂದು ಕೇಳಿದನು. ಆನಂದಿಸಿ ಸಂಸಾರ 6 ವರ್ಷ ನಿಂತಿತು. ಆನಂದಿಸುವ ಮಗನನ್ನು ಕೊಟ್ಟು ಆಕಾಶಕ್ಕೆ ಹೋದಳು ನನ್ನವರು. ಆನಂದವು ಮಗುವಿನಲ್ಲಿ ಕಳೆಯ ಬಾರದೆಂದು ಮದುವೆಯಾದನು. ಆನಂದವೇ ಜೀವನದಲ್ಲಿ ಇರಲಾರದಂತಾಯಿತು. ಮಗು ನಲಿವು ನಿಲ್ಲಿಸಲು ಹಳೆದವ ನಡೆಗೆ ಸಾಗಿತು. ನಾನು ಕಾಗದ ಬರೆದು ಮಗುವನ್ನು ನಲಿಸಲು ಸಾಗಿದೆನು. ಆಗ ನೀವು ಹೇಗೆ ಮೇಲೆ ಬಂದಿರೆಂದು ಕೇಳಿದೆನು. ಶಿಕ್ಷಕರು ಮಾಯವಾದರೂ ನಾನು ಮನೆಯ ದಾರಿ ಹಿಡಿದೆನು. ಈ ಒಂದು ಕವನ ನನ್ನ ಸ್ವರಚಿತ ಕವನ ಶೀರ್ಷಿಕೆ ಹೆಸರು ಕಾಡು ಕವಿಯ ಆಕೊಳಲು. ಕಾಡು ಕವಿಯ ಆಕೊಳಲು. ಕಾಡ ಕವಿಯಾಗಿ ಕಾಡಿನ ಮನೆಯಲ್ಲೇ ಬರೆದ ಕನ್ನಡ ಕಂಪಿನ ಸೊಪ್ಪನ್ನು ಜಗದ ಬೆಳಕೂ ಪಸರಿಸಿದೆ. ಆ ಆದ್ಯ ಕವನ ಸಂಕಲನವು ಕೃಷ್ಣನ ಕೊಳಲಿನ ಹಾಲಿನಂತೆ ವೇದಘೋಷದಲ್ಲಿ ಬಂದ 70 ಕನ್ನಡ ಕುಸುಮಗಳು ಕಾಡ ಕವಿಯನ್ನು ಕಂಪು ಕವಿಯಾಗಿಸಿ ಕೊಲ್ಲ ಭಿನ್ನಹದಿಂದ ಕೊಲ್ಲನ ಗಾಯತ್ರಿಯವರೆಗಿನ ಆ ಕುಸುಮಗಳ ಕವನಗಳು ಆಕಳವು. ಶ್ರೀಕೃಷ್ಣನ ಕೊಳಲು ನಾದದ ಆಧ್ಯಾತ್ಮ ದೀಪದಂತೆ ಕುವೆಂಪು ಕೊಳಲು ಕವನಗಳು ಕನ್ನಡ ಕಹಳೆಯನ್ನೂದಿದ ಪಾಂಚಜನ್ಯದಂತೆ ನಾಡವೈಭವ, ನಾಡಸಿರಿಯ, ನಿಸರ್ಗಪ್ರಿಯ ಪಕ್ಷಿ ಪ್ರೀತಿಗಳಿಗೂ ಪಾತ್ರವಾದದ್ದು ರಸ ಋಷಿಯ ಆ ಹಾಡುಗಳ ಆ ಕೊಳಲು. ಅನ್ನದಾತ ನೇಗಿಲ ಯೋಗಿಯ ನೆನದ ಸುಗ್ಗಿಯ ಹಾಡು, ಜಯ ಭಾರತ ಜನನಿಯ ತನುಜಾತಿಯ ಅಂದಿನ ಹಾಡು. ಇಂದಾಯಿತು ನಮ್ಮ ನಾಡ ಗೀತೆ, ನಮ್ಮೆಲ್ಲರ ಅಸ್ಮಿತೆ. ಕಾವ್ಯವ ಬೆಳಗಿಸಿದ, ಜಯಘೋಷ ಮೊಳಗಿಸಿದ ಆ ಕೊಳಲು. ಕಾಡಿನ ಕವಿ ಕೊಪ್ಪಳ್ಳಿ ವೆಂಕಟಪ್ಪನವರನ್ನು ನಾಡಕವಿಯಾಗಿಸಿ, ರಾಷ್ಟ್ರಕವಿಯೂ ಆಗಿಸಿ, ಅಗ್ರ ಕನ್ನಡ ಜ್ಞಾನಪೀಠ ಸ್ಥಾನಮಾನ ಕೊಡಿಸಿ, ಯುಗದ ಕವಿಯೂ ಜಗದ ಕವಿಯೂ ಕರ್ನಾಟಕ ರತ್ನನಾಗಿಸಿದ ಆ ಕೊಳಲು. ಆ ಕೊಳಲು ನುಡಿಸಿದ್ದು ಬರೀ ಕಾವ್ಯವಲ್ಲ, ಕಥೆಗಳು, ಕಾದಂಬರಿಗಳು, ನಾಟಕ, ರಾಮಾಯಣಂ ದರ್ಶನವರೆಗೆ. ಕನ್ನಡದ ಕಣ್ವ BM ಶ್ರೀ ಬರೆದ ಮುನ್ನುಡಿ ಆ ನುಡಿ. ತಿರುಗನ್ನಡವನ್ನಾಗಿಸಿ ಬರೆಸಿ ಈ ನೆಲದಿಂದ ಮುಗಿಲೆತ್ತರಕ್ಕೂ ಕಾಡ ಕವಿಯು ಕನ್ನಡ ಪ್ರೇಮ ಚಿರಸ್ಥಾಯಿಗೊಳಿಸಿದ, ಕನ್ನಡ ಡಿಂಡಿಮ ಬಾರಿಸಿದ ಆ ಕೊಳಲು. ನಾಡಗೀತೆಗೆ ಶತಮಾನೋತ್ಸವ ಸಂಭ್ರಮ. ಕೊಳಲು ಕವನದ ಆ ನಾಡಿನ ಜಯ ಭಾರತ ಜನನಿಯ ತನುಜಾತಿಗೆ ಜಯ ಹೇ ಜಯ ಹೇ ಜಯ ಹೇ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.
ಎಲ್ಲೇ ಇರು. ಈ ಹೇಳುತ್ತಾ ಇಂದಿಗೆ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ 70 ವರ್ಷ. ಅಳಲು ಕವನಗಳು 70 ಅದ್ಭುತವಾಗಿರ್ತಕ್ಕಂಥ ಚಿರಸ್ಥಾಯಿಯಾಗಿರ್ತಕ್ಕಂಥ ಕವನಗಳು ಹಾಗೂ ನಮ್ಮ ನಾಡಿಗೀತೆಗೆ ಇಂದಿಗೆ ಶತಮಾನೋತ್ಸವವನ್ನು ಕಂಡಂಥ ಆ ನಾಡು ಇಂದಿಗೂ ಅಂದಿಗೂ ಎಂದೆಂದಿಗೂ ಜೀವಂತ. ಆ ಅಳಲು ಕವನ ಸಂಕಲನ ಕುವೆಂಪು ಅವರಿಗೆ ಜಯವಾಗಲಿ ಅಂತ ಹೇಳ್ತಾ ನನ್ನ ಸ್ವರಜಿಕೆ ಮೇಲೆ ಆಸೀನರಾಗಿರುತ್ತ ಗಜ ಸಾಧಕರಿಗೆ ನಮಸ್ಕರಿಸುತ್ತಾ ನನ್ನ ಕವನ ಸದೋದಿತ ರತ್ನ, ಕನ್ನಡ ಸಾರಸ್ವತ ಲೋಕದ ಅನರ್ಘ್ಯ ರತ್ನರು ನೀವು, ನಮಗೆಲ್ಲ ಮನುಜಪಥ ವಿಶ್ವಪಥವ ತೋರಿಸಿದವರು ನೀವು, ಜಗಕ್ಕೆಲ್ಲ ವಿಶ್ವಮಾನವ ಸಂದೇಶವ ಕೊಟ್ಟವರು ನೀವು, ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನಿಕೇತವಾದಿರಿ ನೀವು, ಸಮಾಜದ ಡೊಂಕನ್ನು ತಿದ್ದಿದ ಸುಧಾರಕರು ನೀವು, ಸರ್ವರಿಗೂ ಸಮಪಾಲು ಸಮಬಾಳು ತತ್ವ ಬೋಧಿಸಿದವರು ನೀವು, ಕರುನಾಡ ಏಕೀಕರಣದ ರೂವಾರಿಗಳು ನೀವು, ಮಂತ್ರ ಮಾಂಗಲ್ಯವ ಪರಿಚಯಿಸಿ ಸರಳ ವಿವಾಹಕ್ಕೆ ಅಡಿಪಾಯ ಹಾಕಿದಿರಿ ನೀವು, ಮಾನಸ ಗಂಗೋತ್ರಿಯ ನಿರ್ಮಿಸಿ ಅಧ್ಯಯನಾಂಗ ಸಂಶೋಧನಾಂಗ ಪ್ರಸಾರಾಂಗವ ಕೊಟ್ಟಿರಿ ನೀವು, ಸಂಸ್ಕೃತಿ ಸಂಸ್ಕಾರವ ಕೊಟ್ಟು ಮೌಢ್ಯವ ಒಡೆದೋಡಿಸಿದಿರಿ ನೀವು, ಸರ್ವೋದಯದ ಪಾಠವ ಕಲಿಸಿದ ಮಾನವತಾವಾದಿಗಳಾದಿರಿ ನೀವು, ಭರತ ಭೂಮಿಯೇ ಮೆಚ್ಚಿದ ರಾಷ್ಟ್ರಕವಿ ಇಗದ ಕವಿ ಜಗದ ಕವಿಗಳಾದಿರಿ ನೀವು, ಶ್ರೀ ರಾಮಾಯಣ ದರ್ಶನಂ ಕೃತಿಯಿಂದ ಪ್ರಥಮ ಜ್ಞಾನಪೀಠವ ಪಡೆದು ನಮಗೆಲ್ಲ ಪ್ರೇರಣೆಯಾದಿರಿ ನೀವು, ನಟ ಸಾರ್ವಭೌಮರ ಜೊತೆ ಕರ್ನಾಟಕ ರತ್ನವ ಮುಡಿಗೇರಿಸಿದಿರಿ ನೀವು, ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳೊಂದಿಗೆ ನೆನಪಿನ ದೋಣಿಯಲ್ಲಿ ತೇಲಿಸಿದಿರಿ ನೀವು, ಕುಪ್ಪಳ್ಳಿಯ ಕವಿಶೈಲದಲ್ಲಿ ಚಿರನಿದ್ರೆಗೆ ಜಾರಿ ಅಜರಾಮರರಾದಿರಿ ನೀವು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿಂದ ಬಂದಿದ್ದೀನಿ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ವಿಶ್ವಕವಿ. ಕನ್ನಡದ ಕುವರನಾಗಿ ಕನ್ನಡದ ಕಂಪನು ವಿಶ್ವಕ್ಕೆ ಪಸರಿಸಿ, ಕನ್ನಡದ ಕಂದನಾದರು ಕುವೆಂಪು ವಿಶ್ವ ಮಾನವನಾದರು, ಜ್ಞಾನಪೀಠದ ಮನವೊಲಿಸಿಕೊಂಡು ರಾಮಾಯಣ ದರ್ಶನವ ಮಾಡಿಸಿ, ಸಾಹಿತ್ಯ ಲೋಕದ ಹೆಮ್ಮೆಯ ಕವಿತಾನಾಗಿ ಮೆರೆದರು. ಮನುಜಮದ ವಿಶ್ವಪಥವೆಂಬ ಶ್ರೇಷ್ಠ ಸಾಲುಗಳ ಮನುಜರ ಎದೆಯಾಳದಲ್ಲಿ ಬಿದ್ದಿ ಒಳಗಣ್ಣ ತೆರೆಸಿದವರು, ರವಿ ಕಾಣದನ್ನು ಕಂಡಂತ ಕವಿ ಇವರು, ಧರೆಯಲ್ಲೇ ಸ್ವರ್ಗವನ್ನು ಕಂಡವರು, ವಿಶ್ವಕವಿ ಪುಟ್ಟಪ್ಪನವರು. ಎಲ್ಲರಿಗೂ ಧನ್ಯವಾದ. ಕುವೆಂಪು ಅವರ ಬಗ್ಗೆ ಬಹಳ ಚೆನ್ನಾಗಿ ವಾಚನ ಮಾಡಿದ್ದೀರಿ. ಸಾಹಿತ್ಯವಂತೂ ತುಂಬ ಪೂರಕವಾಗಿತ್ತು. ಅದರಲ್ಲಿ ಸಕಾರ, ಶಕಾರ, ಶಕಾರ ಈ ಮೂರು ಬಹಳ ಮುಖ್ಯ. ಉಚ್ಚಾರಣೆ ಏನಿದೆ ಆ ಉಚ್ಚಾರಣೆಯಲ್ಲಿ ಪದಗಳ ಉಚ್ಚಾರಣೆ ಬಹಳ ಚೆನ್ನಾಗಿರ್ಬೇಕು. ಶಕಾರ, ಸಕಾರ ಮತ್ತು ಸಕಾರ. ಶಾಂತಿ ಅಂತ ಹೇಳ್ತೀವಿ, ಸಜ್ಜನ ಅಂತ ಹೇಳ್ತೀವಿ, ಷಣ್ಮುಖ ಅಂತ ಹೇಳ್ತೀವಿ. ಅವಾಗ ನಮ್ಮ ನಾಲಿಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕು. ಆ ಒಂದು ಇದನ್ನ ನಾನು ನೋಡಿದಾಗ ಕೆಲವ್ರದ್ದು ಸ್ವಲ್ಪ ತಪ್ಪಿತ್ತು ಅಂತೇಳಿ ನಾನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಅದನ್ನು ತಿದ್ದುಕೊಳ್ಳಿ ಅಂತ ಹೇಳ್ತಾ, ಈ 33 ಜನ ಏನು ಕವನ ವಾಚನ ಮಾಡಿದ್ದಾರೆ ಅವರಿಗೆ ಒಂದು ಪ್ರೇರಣೆ ಅಥವಾ ಒಂದು ಸ್ಫೂರ್ತಿ ಕೊಡಬೇಕು, ಮುಂದಿನ ದಿನ ಇನ್ನೂ ಉತ್ತಮವಾಗಿ ವಾಚನ ಮಾಡುವಂತಾಗಲಿ ಅಂತೇಳಿ ನಮ್ಮ ಆಯೋಜಕರಾಗಿರ್ತಕ್ಕಂಥ ಈ ನಂದವ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಹಾದೇವರವರು ಒಬ್ಬರಿಗೆ ಒಂದು ಬಹುಮಾನವನ್ನು ಕೊಡೋಣ ಅಂತೇಳಿ ಹೇಳಿದ್ದಾರೆ. ಆದಂತೆ ನಾವು ತೀರ್ಮಾನ ಮಾಡಿದ್ವಿ. ಅವರು ಅನುಮತಿ ಕೊಟ್ಟರೆ ಮುಂದಿನ ತಿಂಗಳಿಂದ, ಅವರು ಅನುಮತಿ ಕೊಟ್ಟರೆ ಮಾತ್ರ ಮುಂದಿನ ತಿಂಗಳಿಂದ ಪ್ರಥಮ 2,000 ರೂಪಾಯಿ, ದ್ವಿತೀಯ 1,000 ರೂಪಾಯಿ ಮತ್ತು ತೃತೀಯ 500 ರೂಪಾಯಿಗಳನ್ನು, ಒಟ್ಟು 3,500 ರೂಪಾಯಿಗಳನ್ನು ನಾನು ನಮ್ಮ ಸಂಸ್ಥೆಯಿಂದ ಅವರಿಗೆ ಕೊಡ್ತೀನಿ. ಕಾರಣ ನಮ್ಮ ಕನ್ನಡದ ಬೆಳವಣಿಗೆಗೋಸ್ಕರ ನಾನು 1985ರಿಂದಲೂ ನನ್ನ ಭಾಷೆ ಕನ್ನಡದಲ್ಲೇ
ಒಂದು ಸಹಿ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಬಂದಿರೋದು, ಅಂದಿನಿಂದಲೇ ನನ್ನೆಲ್ಲ ವ್ಯವಹಾರಗಳು ಕೂಡ ಕನ್ನಡದಲ್ಲೇ ನಾನು ಮಾಡ್ತಿರ್ತಕ್ಕಂಥದ್ದು. ಇಂದಿಗೂ ಕೂಡ ಕನ್ನಡ ಕನ್ನಡ ಕನ್ನಡ. ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ, ಕಳೆದ ವರ್ಷ ಜೂನ್ನಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದು ಕವನ ಸಂಕಲನದ ಕೃತಿ ಎರೆನಾಡ ಅಂಕುರ ಅಂತೇಳಿ ಅದಕ್ಕೆ ಹೆಸರನ್ನು ಕೊಟ್ಬಿಟ್ಟು ಬಿಡುಗಡೆ ಆಯಿತು, ಅಂದರೆ ಲೋಕಾರ್ಪಣೆ ಆಯಿತು. ಸುಮಾರು 1,000 ಪುಸ್ತಕಗಳನ್ನು ನಾನು ಮಾಡಿಸಿದ್ದೆ. ನಂಬಿ ಬಿಡಿ ನನ್ನ ಆತ್ಮೀಯರಿಗೆ ಒಡನಾಡಿಗಳಿಗೆ ಗೊತ್ತು, ಒಂದು ಪುಸ್ತಕವನ್ನು ನಾನು ಮಾರಾಟ ಮಾಡಿಲ್ಲ. ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಪುಸ್ತಕಗಳನ್ನು ತಗೊಂಡೋಗಿ ನಾನು ಅವರಿಗೆ ನೀವು ಕೊಡಿ, ಎಲ್ಲರಿಗೂ ಓದಬೇಕು, ಕನ್ನಡ ಓದಬೇಕು ಅನ್ನೋ ಭಾವನೆಯಿಂದ ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ವರ್ಷದಲ್ಲಿ ಕೂಡ ಇನ್ನೊಂದು ಪುಸ್ತಕ ತರ್ತಾ ಇದ್ದೀನಿ, ಅದನ್ನು ಕೂಡ ಅದೇ ರೀತಿ ಮಾಡ್ತೇನೆ. ನಾನು ಮಾರಾಟಕ್ಕೆ ಇಟ್ಟಲ್ಲ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತೆ ಬಹುಶಃ ನನ್ನ ಮನವಿಗೆ ಅಧ್ಯಕ್ಷರು ಒಪ್ಪಿಕೊಂಡಿದ್ದಾರೆ ಅಂತ ಕಾಣುತ್ತೆ. ಮುಂದಿನ ತಿಂಗಳಿಂದ ನಿರಂತರ ಅವ್ರು ಎಲ್ಲಿವರೆಗೆ ನಡೆಸ್ತಾರೆ ಅಲ್ಲಿವರೆಗೂ ನಾನು ಒಂದು 3,500 ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳ್ತಾ, ಇಂದಿನ ಒಂದು ಕವನ ವಾಚನದಲ್ಲಿ ನಾನು ನಮ್ಮ ಕನ್ನಡ ನುಡಿ ಪತ್ರಿಕೆಯ ರಂಗನಾಥ್ ಅವರು ಮತ್ತು ಮೇಡಮ್ನವರು ಒಂದು ವಿಮರ್ಶೆ ಮಾಡಿ ನೋಡ್ದು, ಕೆಲವರದ್ದು ತುಂಬಾ ಚೆನ್ನಾಗಿ ಆ ಸಾರಾಂಶ ಏನಿದೆ ಜಿಸ್ಟ್ ಅಂತ ಹೇಳಿ ಅದನ್ನ ಮಾಡ್ಕೊಂಡಿದ್ರಿ. ಆ ಭಾಷೆಯಲ್ಲಿ ಮಾತ್ರ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ, ಎಲ್ಲರೂ ಕೊಟ್ಟಿದ್ದೀರಾ. ಒಟ್ಟಾರೆ 3 ಜನದ ಒಂದು ಸಂಸ್ಕರಣೆಯಲ್ಲಿ ಅಭಿನಂದನ್ ಇಂದಿನ ಒಂದು ಇದರಲ್ಲಿ ಮೊದಲ ಅಭಿನಂದನೆ. ಧನ್ಯವಾದಗಳು, ಅಭಿನಂದನೆ. ನಮಸ್ಕಾರ.